ವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಈಗ ಅದುಃಖಂ ಅಥೋ ಅನಿಷ್ಟಸ್ಯೈವ ವಿಯೋಗಃ ಸೋ ಅಸ್ತೇವ ಸರ್ವಾತ್ಮನಾ. ಆದ್ದರಿಂದ ಬುದ್ಧಿಯುಕ್ತೋ ಜಹಾತೀಹ ಬುಭೇ ಸುಕೃತ ದುಷ್ಕೃತೆ ಅಂತ ಹೇಳಿದರೆ ಸುಕೃತವನ್ನು ಅನಿಷ್ಟ ಮಾತ್ರ, ದುಷ್ಕೃತರ ಪೂರ್ತಿಯಾಗಿ ಕಳೀತಾನೆ ಅಂತ ಅರ್ಥ ಮಾಡಬೇಕೇ ಹೊರತು ಎಲ್ಲನ್ನೂ ಬಿಟ್ಟು ಕಳ್ಕೊತಾನೆ ಅಂತ ಅರ್ಥ ಮಾಡಿಕೊಡೋದು ಅಂಥೇಳಿ. ಅಥೋ ಅಸ್ತೇವ ಸರ್ವಾತ್ಮನಾ ಅದುಃಖಂ ಸರ್ವದುಃಖ ವಿವರ್ಜಿತಾ ಅಶೋಕಮಹಿಮಂ ತತ್ರ ಯತ್ರ ಗತ್ವಾ ನ ಶೋಚತಿ ಇತ್ಯಾದಿಭ್ಯ. ಅಲ್ಲಿ ಹೋದರೆ ದುಃಖ ಇಲ್ಲ ಅಂತ ಒತ್ತು ಹೇಳ್ತಾ ಇದ್ದಾರೆ, ಸುಖ ಇಲ್ಲ ಅಂತ ಹೇಳ್ತಾ ಇಲ್ಲ. ಅವನು ಸುಕೃತ ದುಷ್ಕೃತ ಎರಡನ್ನೂ ಕಳ್ಕೊತಾನೆ ಅಂತ ಹೇಳೋದಾದರೆ ಮುಕ್ತಿಯಲ್ಲಿ ಸುಖನೂ ಇಲ್ಲ ದುಃಖನೂ ಇಲ್ಲ ಅಂತ ಹೇಳಬೇಕಾಗಿತ್ತು. ಅಲ್ಲಿ ದುಃಖ ಇಲ್ಲ ಅಂತ ಅಷ್ಟೇ ಹೇಳ್ತಿರೋದ್ರಿಂದ ಅವನು ಕಳ್ಕೊಳ್ಳೋದು ಅನಿಷ್ಟ ಪುಣ್ಯನೇ ಹೊರತು ಇಷ್ಟ ಪುಣ್ಯನಲ್ಲ, ಇದು ಹೇಳಬೇಕಾಗಿದೆ. ವಿಶೇಷವಚನಾಭಾವಾಚ್ಯ ಹೋಗಲಿ, ಇದೆಲ್ಲ ಹಿಡಿದೊಂದು ಕಡೆ ಇಲ್ಲ, ಹಾಗಲ್ಲ, ಎರಡೂ ಇಲ್ಲ ಅಂತ ಹೇಳ್ತಕ್ಕಂಥ ವಾಕ್ಯ ಎಲ್ಲೂ ಇಲ್ಲ. ಯೇಷಾಂತು ಈಶದೃಶ್ಯತೆ ತೇನ ಸಾಯುಜ್ಯಂ ಪ್ರಾಪ್ತಾ. ಯಾರಿಗಿನ್ನೂ ಇದೆ ಅವರಿನ್ನೂ ಮುಕ್ತರಾಗಿಲ್ಲ, ಅವರಿಗೆ ದುಃಖ ಇದೆ ಹೊರತು ಮುಕ್ತರಾದವರಿಗಿಲ್ಲ. ಸಾಮೀಪ್ಯಾದ್ದೇವ ತೇಷಾಂ ಅತಃ ಪ್ರಾರಬ್ಧಕರ್ಮಶೇಷಭಾವಾತ್ ತದ್ಭುಕ್ತ್ವಾ ಸಾಯುಜ್ಯಂ ಗತಿ. ಸಾಯುಜ್ಯ ಮುಕ್ತಿ ಅಂತ ಅಷ್ಟೇ ಅರ್ಥ. ತಚ್ಚೋಕ್ತಂ ಸಂಕರ್ಷಣಾದಯ ಸರ್ವೇ ಸ್ವಾಧಿಕಾರಾದನಂತರಂ ಪ್ರವಿಶಂತಿ ಪರಂ ದೇವಂ ವಿಷ್ಣುಂ ನಾಸ್ತ್ಯತ್ರ ಸಂಶಯ ಇತಿ ವ್ಯಾಸಯೋಗೇ. ಸಂಕರ್ಷಣಾದಯ ಸರ್ವೇ ಸ್ವಾಧಿಕಾರಾದನಂತರಂ ಪ್ರವಿಶಂತಿ ಪರಂ ದೇವಂ ವಿಷ್ಣುಂ ನ ಅಸ್ತಿ ಅತ್ರ ಸಂಶಯ. ಸಂಕರ್ಷಣಾದಯ ರುದ್ರಾದಿ ದೇವತೆಗಳು, ಶೇಷಾದಿ ದೇವತೆಗಳೆಲ್ಲ ಕೂಡ ತಮ್ಮ ಅಧಿಕಾರವನ್ನು ಪೂರೈಸಿದ ಮೇಲೆ ಮುಂದೆ ಮುಕ್ತರಾಗ್ತಾರೆ. ಪ್ರವಿಶಂತಿ ಪರಂ ದೇವಂ, ವೈಕುಂಠ ಪ್ರವೇಶವನ್ನು ಮಾಡ್ತಾರೆ. ಇದರ ಬಗ್ಗೆ ಸಂಶಯ ಇಲ್ಲ. ಅಂದರೆ ಈಗ ಅವರು ಇನ್ನೂ ಏನಾಗಿಲ್ಲ ಅಂತರ್ಥ, ಮುಕ್ತರಾಗಿಲ್ಲ. ಆದ್ದರಿಂದ ಅಲ್ಲಲ್ಲಿ ಅವರಿಗೆ ತಪ್ಪು ಮಾಡೋದಾಗಲಿ ಮತ್ತು ದುಃಖ ಪಡೋದಾಗಲಿ ಕಾಣ್ತೇವೆ, ಮುಂದೆ ಅದಿಲ್ಲ. ಅಥೋ ಅನಿಷ್ಟಸ್ಯ ಸರ್ವಾತ್ಮನಾ ವಿಯೋಗ. ಅಲ್ಲಿ ಹೇಳಿದ್ದು ಅಥೋ ಅನಿಷ್ಟಸ್ಯೈವ ವಿಯೋಗ, ಅಥೋ ಅನಿಷ್ಟಸ್ಯ ಸರ್ವಾತ್ಮನಾ ವಿಯೋಗ. ಅಪರೋಕ್ಷ ಜ್ಞಾನ ಬರ್ತಲಿಕ್ಕೆ ಅನಿಷ್ಟ ಪರಿಹಾರ ಆಗುತ್ತೆ, ಸಂಚಿತ ಎಲ್ಲ ಹೋಗ್ಬಿಡುತ್ತೆ, ಸಂಶಯ ಇಲ್ಲ. ಆಗಾಮಿ ಲೇಪ ಎಲ್ಲ ಸರಿಯೇ, ಆದರೆ ಒಂದು ಉಳ್ಕೊಂಡಿದೆ, ಏನದು ಪ್ರಾರಬ್ಧ ಉಳ್ಕೊಂಡಿದೆ. ಆದ್ದರಿಂದ ಪ್ರಾರಬ್ಧವಾದಂತಹ ಅನಿಷ್ಟ ಪುಣ್ಯ, ಇಷ್ಟ ಪುಣ್ಯ ಯಾವಾಗಲೂ ಇರೋದು ಅನಿಷ್ಟ ಪುಣ್ಯ, ಮತ್ತು ಪಾಪ ಇಷ್ಟ ಅಲ್ಲ, ಆದ್ದರಿಂದ ಹೋಗೇ ಬಿಡುತ್ತೆ. ಅದರ ಎಫೆಕ್ಟ್ ಉಳ್ಕೊಂಡಿರುತ್ತೆ ಹೊರತು ಅದಿಲ್ಲ. ಈಗ ಫ್ಯಾನ್ ಆಡಿಸ್ಬಿಡ್ತಾನೆ, ಇನ್ನೂ ತಿರುಗ್ತಾ ಇದೆ. ಅದು ತಿರುಗ್ತಾ ಇದೆ, ಯಾತಕ್ಕೆ ತಿರುಗ್ತಾ ಇದೆ? ಅದು ಈ ಕರೆಂಟ್ ಇಲ್ಲ ಅದರಲ್ಲಿ, ಅಲ್ಲೇ ಡೀಲಿಂಗ್ ಆಗಿಬಿಟ್ಟಿದೆ. ಆದರೆ ಆಗಿದ್ದದ್ದು ಮೊಮೆಂಟಮಿಂದ ಅದಕ್ಕೆ ಹಾಗೆ ತಿರುಗ್ತಾ ಇರ್ತದೆ, ಗೊತ್ತಾಯ್ತಾ? ಆ ರೀತಿ ಪ್ರಾರಬ್ಧ, ಇದು ಪ್ರಾರಬ್ಧ, ಅದರ ಪ್ರಾರಬ್ಧ ತಿರುಗೋದು ಪ್ರಾರಬ್ಧ ಇರುತ್ತೆ ಅಷ್ಟೇ. ಪ್ರಾರಬ್ಧ ಅಂದ್ರೇನು? ಆ ಮೊಮೆಂಟಲ್ಲಿ ಯಾವ ಸ್ಪೀಡಲ್ಲಿರುತ್ತೋ ಅದು ಗ್ರ್ಯಾಜುಲಿ ಕಡಿಮೆ ಆಗ್ತವೆ. ಒಂದಕ್ಕಿದ್ದರೆ ಬೇಗ ಆಗುತ್ತೆ, ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು ಪ್ರಾರಬ್ಧ ಹೆಚ್ಚಿದ್ದರೆ ಹೆಚ್ಚೊತ್ತು ತಿರುಗುತ್ತೆ, ಕಡಿಮೆ ಇದ್ದರೆ ಕಡಿಮೆ ತಿರುಗುತ್ತೆ. ಅದು ಬಿಡಿ, ಪಾತ್ರೆ ಒಲೆಯಿಂದ ಕೆಳಗಿಳಿಸ್ತಾರೆ, ಬಿಸಿ ಇದೆ ಇನ್ನೂ ಕೂಡ. ಈಗ ಹೀಟಿಂಗ್ ಪ್ರೋಸೆಸ್ ಇಲ್ಲ, ಸ್ಟಾಪ್ ಆಯ್ತದೆ ಈಗ, ಅದು ಇನ್ನೂ ಬಿಸಿ ಇದೆ. ಯಾಕೆ? ಅದ್ರ ಎಫೆಕ್ಟ್ ಹೋಗ್ಬೇಕು, ತಕ್ಷಣ ಹೋಗೋದಿಲ್ಲ. ಇದು ಪ್ರಾರಬ್ಧ ಹಾಗೆ. ಇನ್ನೂ ಯಾಡಾಗಲ್ಲ, ವಿಷ ಮುಗಿದಷ್ಟು ಯಾಡಾಗೋ ಪ್ರಶ್ನೆ ಇಲ್ಲ ಇಡಿಸಿದ ಮೇಲೆ, ಆದರೆ ತಕ್ಷಣ ಹೋಗೋದಿಲ್ಲ. ಸೊ ಲೇಪ ಇಲ್ಲ, ಫರ್ದರ್ ಲೇಪ ಇಲ್ಲ, ಅದು ಆರಬೇಕು ಪೂರ್ತಿಯಾಗಿ. ಅದು ಕೂಡ ಹೋಮ ಭಾರಿ ಮಾಡಿರ್ತಾರಲ್ಲ,
ನಿಮಗೆ ಆಶ್ಚರ್ಯ, ಕೆಲವು ಕಡೆಗೆ ವರ್ಷ ಆದರೂ ತೆಗೆದ್ರಲ್ಲಿರುತ್ತೆ ಬಿಸಿ, ವರ್ಷ ಆದರೂ ಕೂಡ ಸಾಮಾನ್ಯ ಅಲ್ಲ. ನೀವು ಎಲ್ಲಿ ನೋಡ್ತೀರಿ ಇದ್ರೆ ಮೊಹರಮ್ಮೆಲ್ಲ ಮಾಡ್ತಾರಲ್ಲ, ಹಳ್ಳಿಗಳಲ್ಲಿ ನೋಡಿರ್ತೀವಿ, ವರ್ಷ ಆದಮೇಲೆ ಇನ್ನೂ ಹೊಗೆ ಬರುತ್ತೆ, ಆ ಥರ ಇರುತ್ತೆ. ವರ್ಷ ಆದಮೇಲೆ ಮತ್ತೆ ತೆಗಿತಾರೆ, ಇನ್ನೂ ಹೊಗೆ ಬರುತ್ತೆ. ಅಷ್ಟರ ಮಟ್ಟಿಗೆ ಪವರ್ಫುಲ್ ಅದು ಆಗಿದ್ದಕ್ಕೋಸ್ಕರ. ಅದು ಪ್ರಾರಬ್ಧ ಭಾರಿ ಜಾಸ್ತಿ ಇದೆ ಅಂತ ಅರ್ಥ. ಈ ಹೋಮ ಗೀಮ ಮಾಡಿರ್ತಾರಲ್ಲ, ತಕ್ಷಣ ಎಲೆ ಹಾಕಿ ಬಜೀತಿ ಕೂಡಿಸ್ಬಿಟ್ರು ಅವ್ರನ್ನ, ಬಜೀತಾಗತ್ತೆ. ತುಂಬ ಟೈಮ್ ಬೇಕು ಹಾರಲಿಕ್ಕೆ. ದಟ್ ಈಸ್ ಪ್ರಾರಬ್ಧ. ಅದು ಹೋಗಬೇಕದು. ಈ ವೆಹಿಕಲ್ ಹೋಗಿ ಜೋರಾಗಿ ಹೋಗುತ್ತೆ, ತಕ್ಷಣ ನಿಲ್ಲಕ್ಕಾಗಲ್ಲ. ಅದು ನಿಲ್ಲಿಸಿದ್ರೆ ಪಲ್ಟಿ ಹೊಡೆದು ಬಿಡುತ್ತೆ. ನಿಧಾನ ನಿಲ್ಲಿಸ್ಬೇಕು. ಆ ಸ್ಪೀಡ್ ಅವ್ರು ಆಫ್ ಮಾಡಿದ್ರು ಕೂಡ ನಿಧಾನ ಹೋಗುತ್ತೆ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಪ್ರಾರಬ್ಧದ ಬೇಸಿಸ್ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಮೆಷಿನ್ನಿಗೆ ಆಗೋದಿದು, ಅದು ಜೀವಕ್ಕೆ ಆಗುತ್ತಾದ್ರಿಂದ ಅದು ಅನಿಷ್ಟಸ್ಯೈವ ವಿಯೋಗ, ಪ್ರಾರಬ್ಧಸ್ಯೈವ ಭೋಗ. ಪ್ರಾರಬ್ಧ ಕರ್ಮಣೋ ಅನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ. ಅದಕ್ಕೆ ತಿಳ್ಕೊಂಡಿರ್ಬೇಕು. ಉಳಿದವರಿಗೆ ಉತ್ತರ ಕೊಟ್ಟಿಲ್ಲ ಯಾರು ಕೂಡ. ಉಳಿದ್ರೆ ಬ್ರಹ್ಮಜ್ಞಾನದ ಕಾನ್ಸೆಪ್ಟೇ ವಿಚಿತ್ರ ಅವ್ರದ್ದು. ಹೋಗಲಿ, ಬ್ರಹ್ಮಜ್ಞಾನ ಆಯಿತು ಅಂತ ತಿಳ್ಕೊಬೋಣ. ನಿಮಗೆ ಆಗಿದೆಯೋ ಇಲ್ಲ, ಆಗಿದೆ, ಮತ್ತು ಯಾಕೆ ಹೋಗಿಲ್ಲ ಮೋಕ್ಷಕ್ಕೆ ನೀವೀಗ? ಪ್ರಾರಬ್ಧದ ಕಾನ್ಸೆಪ್ಟ್ ಇಲ್ಲ ಅವರಲ್ಲಿ. ಏನು ಮಾಡ್ಬೇಕು ಅವ್ರೀಗ? ಇಲ್ಲ, ಜ್ಞಾನ ವೇಸ್ಟ್ ಅಂತಾಯಿತು. ಹೋಗಲಿಲ್ಲ, ಜ್ಞಾನ ವೇಸ್ಟ್ ಈಗ. ಮತ್ತು ಬ್ರಹ್ಮಜ್ಞಾನ ಅಲ್ಲ ನೀವು ಬಂದಿರೋದು. ಹಾಗಿದ್ದರೆ ಬ್ರಹ್ಮಜ್ಞಾನ ಬಂದಿಲ್ಲ ನಿಮಗೆ, ಇದೇನು ಮಾಡಬೇಕಾಗಿದ್ದಾರೆ? ಇದು ಬಿಟ್ಟುಬಿಟ್ರು. ಅದೆಲ್ಲ ಬ್ರಹ್ಮಸೂತ್ರದ ಭಾಷ್ಯವೆಲ್ಲ ಕೊಟ್ಟು ಬ್ರಹ್ಮಸೂತ್ರದ ಮಾತನ್ನೇ ಬಿಟ್ಟುಬಿಟ್ರು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಬ್ರಹ್ಮಸೂತ್ರ ಅದರ ಭಾಷ್ಯದಲ್ಲಿ ಸ್ಪಷ್ಟ ಬಂದಿದೆ. ಉಳಿದವರಿಗೆ ಭಾಷೆ ಗೊತ್ತಿಲ್ಲದವರು ಬ್ರಹ್ಮಸೂತ್ರ ಅಂತ ಗೊತ್ತಿತ್ತಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ. ಅಥೋ ಅರಿಷ್ಟಸ್ಯ ಸರ್ವಾತ್ಮನಾ ವಿಯೋಗ ಪರಬ್ರಹ್ಮತ್ವಮಿಚ್ಛಾಮಿ ಪರಬ್ರಹ್ಮ ಜನಾರ್ದನ ಇತ್ಯಾದಿನ ಬ್ರಹ್ಮಾದಿಭಿರಪಿ ಪ್ರಾರ್ಥಿತತ್ವಾತ್. ಬ್ರಹ್ಮಾದಿಗಳು ಕೇಳ್ತಾರೆ, ಪರಬ್ರಹ್ಮತ್ವ ಬೇಕು ಅಂದರೆ ಮುಕ್ತರಾಗಬೇಕು ಅಂತ ಅರ್ಥ. ಗೊತ್ತಾಯ್ತಾ? ಪರಬ್ರಹ್ಮಾಣಿ ಮುಕ್ತಿಗಾಹ ಆಚಾರ್ಯ ಕೋಟ್ ಮಾಡಿದ್ದಾರೆ. ಪರಬ್ರಹ್ಮತ್ವ ಬೇಕು ಅಂದರೆ ಮುಕ್ತರಾಗಬೇಕು ಅಂತ ಅರ್ಥ. ಇವೆಲ್ಲ ಯೋಚನೆ ಮಾಡಿದರೆ ಎಷ್ಟು ಸಾರಸ್ಯ ಇದೆ ಅದರಲ್ಲಿ. ಅದನ್ನೆಲ್ಲ ಬಿಟ್ಟು ಅಪರೆಂಟ್ ಮೀನಿಂಗ್ ಹೇಳೋದಕ್ಕೆ ಭಾಷ್ಯಕಾರರು ಬೇಕೇನೋ, ಯಾರು ಬೇಕಾದ್ರೆ ಮಾಡೋದು ಕೆಲಸನ. ನಾ ಮೋಕ್ಷ ಸದೃಶಂ ಕಿಂಚಿತ್, ಮೋಕ್ಷ ಅಲ್ಟಿಮೇಟ್ ಅನ್ನೋದಕ್ಕೊಂದು ಆಧಾರ ಕೊಡ್ತಾರೆ. ಮತ್ತೆ ನಾ ಮೋಕ್ಷ ಸದೃಶಂ ಕಿಂಚಿತ್ ಅಧಿಕಂ ವಾ ಸುಖಂ ಕ್ವಚಿತ್ ಋತೆ ವೈಷ್ಣವಮಾನಂದಂ ವಾಂಗ್ಮನೋ ಅಗೋಚರಂ ಮಹತ್. ನ ಮೋಕ್ಷ ಸದೃಶಂ ಕಿಂಚಿತ್ ಅಧಿಕಂ ವಾ ಸುಖಂ ಕ್ವಚಿತ್. ಮೋಕ್ಷದ ಸುಖ ಅಂದರೆ ಅಲ್ಟಿಮೇಟ್. ಅದಕ್ಕೆ ಇನ್ನೂ ಬರದಲ್ಲಿ ಹೋಗೋ ಪ್ರಶ್ನೆ ಬರೋದಿಲ್ಲ, ಸ್ಟಾಪ್ ಆಯಿತು. ಈ ಮೋಕ್ಷದಲ್ಲಿರೋಷ್ಟು ಸುಖ ಎಲ್ಲೂ ಇಲ್ಲ ಅಂಥೇಳಿ ಶಾಸ್ತ್ರ ಹೇಳಿದರೆ, ಮೋಕ್ಷದಲ್ಲಿ ಸುಖನೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ ಅಲ್ಲೇ! ಅಷ್ಟು ಸುಖನೇ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಎಂಥ ಪರಮಾನಂದ ಅದು. ಅದನ್ನೇ ಆನಂದ ಜಾಗ ಅಲ್ಲ ಅಂತ ಕರೆದ್ರೆ ಏನು ಉಪಯೋಗ ಅದರಿಂದ? ಋತೆ ವೈಷ್ಣವಮಾನಂದಂ ವಾಂಗ್ಮನೋ ಅಗೋಚರಂ ಮಹತ್. ಎಂಥದ್ದು ಗೊತ್ತಾ ಅದು? ವೈಷ್ಣವಮಾನಂದಂ ಅಂದರೆ ದೇವರಾನಂದವನ್ನು ಬಿಟ್ಟರೆ ಅನಂತರ ಮುಕ್ತರಾನಂದ ಅವರವರ ಮಟ್ಟಿಗೆ ಪೂರ್ಣವಾಗಿರುತ್ತೆ. ಅದು ಎಂದು ಸಂಸಾರದಲ್ಲಿ ಅಂಥ ಸುಖ ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವತೆಗಳಿಗೆ ಇನ್ನೂ ಸ್ವಲ್ಪ ಆಯ್ಕೆ ಉಳ್ಕೊಂಡಿರುತ್ತೆ. ಫೈನಲ್ ರುಜುನಾಮೇಕೇ ವಾಸ್ತಿ ಪರಮೋತ್ಸಾಹ ವರ್ಜನಂ. ಅದು 100% ಆಗಿ ಒಂಚೂರಿದೆ ಅಂತಾರಲ್ಲ, ಹಾಲು ಕಾದುಬಿಟ್ಟೆ ಸ್ವಲ್ಪ ಉಕ್ಕಬೇಕು, ಅಲ್ಲಿಗೆ ಪೂರ್ತಿ ಬಂದಾಗ ಉಕ್ಕೋ ಪ್ರೊಸೀಜರ್ ಇನ್ನೂ ಪೂರ ಕಾದಿಲ್ಲ ಅಂತ ಅರ್ಥ. ಹಾಲಿಗೆ ನೀರು ಉಕ್ಕೋದನ್ನು ಕಾಯಬಾರ್ದು, ಅದಕ್ಕೆ ಚಾನ್ಸೇ ಇಲ್ಲ ಅದರೊಳಗೆ. ಇತ್ಯಾದಿಶ್ಚ ಬ್ರಹ್ಮಾದಿ ಪದಾದಪಿ ಅಧಿಕಂ ಸುಖಂಚ ಮೋಕ್ಷ ಇತಿ ಸಿದ್ಧಂ. ನಮಗೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಾಗಾಯಿತು. ಬ್ರಹ್ಮದೇವರೆಲ್ಲ ಸೃಷ್ಟ್ಯಾದಿಗಳನ್ನು ಮಾಡ್ತಾರೆ, ಭಾರಿ ವೈಭವ ಇದೆ, ಎಲ್ಲ ಸರಿಯೇ. ಮುಕ್ತರಾದ ಮೇಲೆ ಜಗದ್ವ್ಯಾಪಾರ ವರ್ಜಂ ಹೇಳಿದರು. ಜಗದ್ವ್ಯಾಪಾರ ಇಲ್ಲ ಆದಮೇಲೆ ಇವತ್ತೆಲ್ಲ ರಿಟೈರ್ಡ್ ಆಗಿಬಿಟ್ರೆ ಮಿನಿಸ್ಟ್ರುಗಳು ಅಂಥವರೆಲ್ಲ ಏನಾಗ್ತದೆ, ನಿರುದ್ಯೋಗಳೆಲ್ಲ ಆಗಿಬಿಡ್ತಾರೆ ಅಷ್ಟೇ. ಹೌದಾನೆ? ಆದರೆ ಇದು ಹಾಗಲ್ಲ. ಮುಕ್ತರಾಗ್ತಾರೆ ಅಂದರೆ ಇದಕ್ಕಿಂತ ಹೆಚ್ಚು ಸುಖ ಇದೆ ಅಂತ ಹೇಳ್ತಾರೆ. ಯಾವುದಕ್ಕಿಂತ? ಪದವಿಯಲ್ಲಿದ್ದಾಗ ಏನು ಸುಖ ಇರುತ್ತೆ ಅದಕ್ಕಿಂತ ಹೆಚ್ಚು ಸುಖ ಇರೋದರಿಂದ ಮುಕ್ತರ ಆನಂದ ಅನ್ನೋದು ಸುಪ್ರೀಮ್. ಅದು ಅದಕ್ಕಿಂತ ಮೇಲೆ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಅಂಥ ಮುಕ್ತಿಗೆ ನೀವು ಸುಖ ದುಃಖ ಎರಡೂ ಇಲ್ಲದ್ದು ಮೋಕ್ಷ ಅಂತ ಕರೀಬಾರದು. ಸುಖ ದುಃಖ ಎರಡೂ ಯಾವುದಕ್ಕಿಲ್ಲ ಹೇಳಿ ನೋಡೋಣ? ಜಡ ಪದಾರ್ಥಕ್ಕಿಲ್ಲ. ಜೀವ ಏನಾದಾಗಾಯ್ತು? ಜಡ ಆದಾಗಾಯ್ತು. ಜಡ ಆಗೋದು ಪ್ರಮೋಷನ್ನೋ ಇದೋ? ಮುಕ್ತಿ ಎಂಬುದು ಏನಾಗಬೇಕು? ಫರ್ದರ್ ಮುಂದೆ ಹೋಗಬೇಕು, ಮತ್ತು ಹಿಂದೆ ಬರಾಗಿರಬಾರ್ದು. ಮತ್ತು ಎಂದೂ ಜೀವ ಜಡ ಆಗೋದಿಲ್ಲ ಅಂದಮೇಲೆ ಅವನು ಸುಖ ದುಃಖ ಅಂಟಿದೆ ಹೊರಗಿನ ದೇಹಕ್ಕೆ, ಒಳಗಿನ ದೇಹ ಇಲ್ಲ. ಆದ್ದರಿಂದ ಸುಖವಾಗಿರ್ತಾನೆ ಅಂತಲೇ ಅರ್ಥ ಮಾಡಬೇಕು. ಇವೆಲ್ಲ ಯಾಕೆ ಒತ್ತು ಹೇಳಬೇಕು? ಇಂಥ ಮತ ಪ್ರಸಾರದಲ್ಲಿದ್ದು ತುಂಬ ಅದಕ್ಕೆ ಕಾರಣ ಆಗಿತ್ತು. ಇಷ್ಟು ಡೀಟೇಲಾಗಿ ಹೇಳಿದಾಗ ಮಾತ್ರವೇ ಅದು ಗೊತ್ತಾಗೋದು. ಒಂದೆರಡು ಹೇಳಿದ್ರೆ ಮತ್ತೆ ಇನ್ನೊಂದು 4 ಮಾತಾಡ್ತಾನೆ. ಅವು ಎಲ್ಲ ಆ್ಯಂಗಲಲ್ಲೂ ಹೇಳಿದಾಗ ಇನ್ನು ಪ್ರಶ್ನೆ ಉಳಿಯೋದಿಲ್ಲ. ಯಾರಿಗೆ ಅಧಿಕಾರ ಇರುತ್ತೆ? ನೀವೇ ಹೇಳಿ, ಇರುತ್ತೋ ಇಲ್ಲ? ಇರೋದಿಲ್ಲ ಅಂದಮೇಲೆ ಸುಖ ಇರುತ್ತಾ ಅಂತ ಪ್ರಶ್ನೆ. ನಮಗೇನ ಅಧಿಕಾರ ಅನ್ನೋದು ದುಃಖ ಆಗುತ್ತೆ. ರಿಟೈರ್ ಆಗೋ ದಿವಸನೇ ಓಡಾಡ್ತಾರೆ.
ರಿಟೈರ್ಡ್ ಆಗೋದು ಅಫಿಡವಿಟ್ ಕೊಟ್ಬಿಟ್ಟು ಕೋರ್ಟ್ಗೆ ಹೋಗೋದು, ಇನ್ನೂ ಟೈಮ್ ಇದೆ ಅಂತೆ. ಇಷ್ಟು ದಿವಸ ಏನು ಇದಾಗ್ತಿದ್ದಾನೆ, ತಿಳುವಳಿಕೆ ಬೇಕೋ ಬೇಡ. ಕೊನೆಗೆ ಸೆಂಡ್ ಆಫು ಇಲ್ಲ, ಯಾವುದೂ ಇಲ್ಲ, ಬರಲೂ ಇಲ್ಲ. ನಾವು ಪೆನ್ಷನ್ ಸೆಟ್ಲ್ ಆಗಲಿಲ್ಲ, ಕೋರ್ಟ್ಗೆ ಹೋಗಿದ್ದರಿಂದ ಪದೀತಾಗೋಯ್ತು. ಸುಖವಾಗಿರೋದು ಬಿಟ್ಟುಬಿಟ್ಟು ಯಾರು ಮಾಡ್ತಾರೆ. ಅಂದರೆ ಯಾಕೆ ಆಮೇಲೆ ಇವರಿಗೆ ಒಂದು ಇಮಿಡಿಯೇಟ್ ಸಂಬಳ ಕಡಿಮೆ ಆಗುತ್ತೆ, ಎರಡನೇದಾಗಿ ರಿಟೈರ್ಡ್ ಅಂತ ಹೆಸರು ಬರುತ್ತೆ, ಅಧಿಕಾರ ಹೋಗಿಬಿಡುತ್ತೆ, ಎಷ್ಟೋ ಕೆಲಸ ಮಾಡೋದೆಲ್ಲ ಹೋಗಿಬಿಡುತ್ತೆ. ಆದರೆ ಮುಕ್ತರಾಗೋದು ಅಂದರೆ ಹಾಗಲ್ಲ. ಮುಕ್ತರಾಗೋದು ಇನ್ನೂ ಹೆಚ್ಚು ಸುಖ ಪಡೋದೇ ಹೊರತು ಕಡಿಮೆ ಅಲ್ಲ. ಇಲ್ಲಿ ಹೋಗಿದ್ದರೆ ಬ್ರಹ್ಮಾದಿಗಳು ಮುಕ್ತರಾಗ್ತಾರೆ ಅಂದಮೇಲೆ ಅವರಿಗೆ ಪದವಿ ಹೋದ ಮೇಲೆ ಸ್ವಲ್ಪ ಅವರಿಗೆ ಹೀನಾಯವಾದ ಸ್ಥಿತಿ ಬಂತಾದರೆ ಬರೋದಿಲ್ಲ. ಯಾಕೆ ಅದು ಅಲ್ಟಿಮೇಟ್ ಅಂತ ಹೇಳಿದ ಮೇಲೆ ಮತ್ತೊಂದಿಲ್ಲ. ಇತ್ಯಾದೇಶ್ಚ ಬ್ರಹ್ಮಾದಿ ಪದಾದಪಿ ಅಧಿಕತಮಂ ಸುಖಂಚ ಮೋಕ್ಷಂ ಇತಿ ಸಿದ್ಧಂ. ಬ್ರಹ್ಮಾದಿ ಪದವಿಯಲ್ಲಿದ್ದಾಗ ಆನಂದ ಪಡ್ತಾರಲ್ಲ, ಅದಕ್ಕಿಂತ ಹೆಚ್ಚು ಮುಕ್ತ ಬ್ರಹ್ಮರ ಆನಂದ ಈಗಿರೋ ಬ್ರಹ್ಮರ ಆನಂದಕ್ಕಿಂತ ಜಾಸ್ತಿ ಇರುತ್ತೆ. ಇಷ್ಟು ಫೈನಲ್ ಅದು. ಅದೇ ರೀತಿ ಮುಕ್ತ ಶೇಷರ ಆನಂದ ಇಲ್ಲಿಗಿಂತ ಜಾಸ್ತಿ ಇರುತ್ತೆ. ಇತ್ಯಾದಿಶ್ಚ ಬ್ರಹ್ಮಾದಿ ಪದಾದಪಿ ಅಧಿಕತಮ, ಅಧಿಕತರ, ಅಧಿಕತಮ, ಸೂಪರ್ಲೇಟಿವ್ ಹೇಳ್ತಾರೆ. ಅಧಿಕ ಅಂದರೆ ಸಾಕಾಗಿತ್ತು, ಅಧಿಕತಮ ಅಂತ ಹೇಳಿದ್ರಿಂದ ಫರ್ದರ್ ಚಾನ್ಸೇ ಇಲ್ಲ, ಅಷ್ಟು ಜಾಸ್ತಿ ಇದೆ. ಸುಖಂಚ ಮೋಕ್ಷ ಇತಿ ಸಿದ್ಧಂ ಅಥೋ ಯೋಗಾಯ ಯುಜ್ಯಸ್ವ. ಆದ್ದರಿಂದ ಇಂಥ ಮೋಕ್ಷ ಸಿಗೋದು ಯಾವುದರಿಂದ? ಜ್ಞಾನದಿಂದ. ಅದಕ್ಕೋಸ್ಕರ ಏನು ಪ್ರಯತ್ನ ಪಡಬೇಕು ನೀನೀಗ? ಜ್ಞಾನೋಪಾಯಕ್ಕೋಸ್ಕರ ಪ್ರಯತ್ನ. ಲಿಂಕ್ ಕರೆಕ್ಟಾಗಿ ಲಿಂಕ್ ಸಿಗುತ್ತಾಗ. ಅದಕ್ಕೆ ಏಷಾತೆ ಅಭೀತ ಸಾಂಖ್ಯೆ ಬುದ್ಧಿರ್ಯೋಗೇತೋ ಇಮಾಂ ಶೃಣು ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ಅಂತ ಹೇಳಿದ್ದ. ಇಷ್ಟು ಹೇಳಿ ತದ್ಧಿ ಅದು ಯಾವುದು ಹಾಗಿದ್ದರೆ ಜ್ಞಾನೋಪಾಯ ಅಂದರೆ ಕರ್ಮ ಮಾಡ್ತೀವಲ್ಲ ಅಂತ ಹೇಳಿದ್ರಲ್ಲ, ಕೌಶಲಂ, ಕೌಶಲಪೂರ್ಣ ಕರ್ಮ ಮಾಡಬೇಕು. ಕೌಶಲ ಅಂದ್ರೇನು? ಫಲಾಪೇಕ್ಷೆ ಇಲ್ಲದೆ ಇರೋದು, ಕೃಷ್ಣಾರ್ಪಣ ಬುದ್ಧಿ ಇರೋದು, ಅಹಂಕಾರ ಮಮಕಾರ ಬಿಡೋದು, ಇವೆಲ್ಲ ಬಿಟ್ಟರೆ ಏನಾಗುತ್ತದ? ಅದು ಕೌಶಲ. ಇಲ್ಲಿ ಹೋದ್ರೆ ಕೌಶಲ ಅಂತ ಕರೆಯೋದಿಲ್ಲ. ಏನ ಎಕ್ಸೆಲ್ ಆಗೋದಂದರೆ ಅದೇ ಯೋಗ. ಕೆಲಸ ಮಾಡಿರಬೇಕು, ಅದರ ಲೇಪ ಬರಬಾರ್ದು. ಲೇಪ ತಪ್ಪಿಸ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಯೋಗ. ರಿಪೇರಿ ಮಾಡ್ಲಿಕ್ಕೆ ಹೋದ ಕೈ ಇಟ್ಟ ಶಾಕ್ ಹೊಡೆದ, ಹೋಗೇ ಬಿಟ್ಟ. ಅವನು ಬಂದು ಆಫ್ ಮಾಡ್ಕೊಂಡು ಮಾಡ್ದ, ಕೌಶಲ ಗೊತ್ತಾ? ಅವನಿಗೆ ಗೊತ್ತು ಏನಂತ, ಇವತ್ತು ರಿಪೇರಿ ಮಾಡಬೇಕು, ಆದರೆ ಕರೆಂಟ್ ಮುಟ್ಟಬಾರ್ದು, ಸಂಸಾರದಲ್ಲಿರಬೇಕು, ಶಾಕ್ ಹೊಡಿಸ್ಕೋಬಾರ್ದು. ಅದಕ್ಕೇನು ಮಾಡಬೇಕೀಗ? ಮೇನ್ ಸ್ವಿಚ್ ಆಫ್ ಮಾಡಬೇಕು. ಅವಾಗೇನಾಗುತ್ತೆ? ಎಲ್ಲ ಡೀಲಿಂಗ್ ಮಾಡಿದರೆ ಮುದೇ ಹೋಯ್ತೆ ಕತೆ. ವೈರೇ ಕಟ್ ಮಾಡಿದ್ರೆ ಯೋಚನೆ ಇಲ್ಲ, ಮೇನ್ ಸ್ವಿಚ್ ಆಫ್ ಮಾಡಿದರೆ ಸಾಕು. ಮೇನ್ ಸ್ವಿಚ್ ಯಾವುದು? ಅಭಿಮಾನ. ಅಭಿಮಾನ ಬಿಟ್ಟ ಅಂದರೆ ಈ ಪ್ರಶ್ನೆನೇ ಬರುತ್ತೆ. ಅಭಿಮಾನ ಬಿಟ್ಟ. ಇವತ್ತು ಇವ್ರಿಗೆಲ್ಲ ಆಪ್ರೇಷನ್ ಮಾಡೋಕ್ಕಾರೆ ಇನ್ನೂ ಕೊಡ್ತಾರೆ ಅನಸ್ತೇಸಿಯಾ, ಪೋಸ್ಟ್ ಮಾರ್ಟಮಿಗೆ ಕೊಡ್ತಾರೆ. ಯಾಕೆ? ಡೀಲಿಂಗ್ ಆಗಿಬಿಟ್ಟಿದೆ. ಮೇನ್ ಸ್ವಿಚ್ ಆಫ್ ಆಗಿಲ್ಲ, ಡೀಲಿಂಗ್ ಆಗೋಗ್ಬಿಟ್ಟಿದೆ. ಆದ್ದರಿಂದ ಯಾವ ಚಾನ್ಸೂ ಇಲ್ಲ ಅದು. ಅದೇ ಕಾಮ ಅನ್ನೋದೇ ಬಂಧಕ. ಕಾಮ ಮತ್ತು ಬಂಧಕ. ಅದಕ್ಕೆ ಅಭಿಮಾನ ಕಾಮ ಒಂದು ಪದ, ಟೂ ಫೇಸ್ ಆಫ್ ದಿ ಸೇಮ್ ಕಾಯಿನ್ ಇದ್ದಾಗೆ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ. ತಾತ್ಪರ್ಯಕ್ಕೆ ಹೋಗಲಿಲ್ಲ. ರೈಟ್. ಯಥಾ ಇಷ್ಟೇ ಇರೋದು. ಕರ್ಮದ ಡೆಫಿನೇಷನ್ ಹೇಳ್ತಾರೆ. ಕೌಶಲ ಅಂದರೆ ಅಂದರೆ ಹೇಳ್ತಾರೆ. ಉಳಿದೆಲ್ಲ ಹೇಳಿಯಾಗಿದೆ. ಯಥಾವದ್ ವಿಷ್ಣುಂ ಜ್ಞಾತ್ವಾ, ಮೊದಲನೇದು ಯಥಾವದ್ ವಿಷ್ಣುಂ ಜ್ಞಾತ್ವಾ ತದರ್ಥತ್ವೇನ ಕರ್ಮಕರಣಂ ಇತ್ಯೇತತ್ ಕರ್ಮಕೌಶಲಮೇವ ಯೋಗ. ಇದೇ ಕರ್ಮಕೌಶಲ. ಯೋಗ ಅಂದರೂ ಒಂದೇ, ಕರ್ಮಕೌಶಲ ಅಂದರೂ ಒಂದೇ. ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದರು. ಅದೇನದು? ಯಥಾವದ್ ವಿಷ್ಣುಂ ಜ್ಞಾತ್ವಾ, ವಿಷ್ಣುವನ್ನು ಸರಿಯಾಗಿ ತಿಳಿಬೇಕು. ಬರೀ ವಿಷ್ಣು ಅಂತ ತಿಳಿದ್ರೆ ಉಪಯೋಗ, ವಿಷ್ಣು ಸರಿಯಾಗಿ ತಿಳಿಬೇಕು. ಜ್ಞಾತ್ವಾ ತದರ್ಥತ್ವೇನ, ನಮಗೆ ವ್ಯತ್ಯಾಸ ಗೊತ್ತು. ಬಿಸಿ ಪದಾರ್ಥ ಗೊತ್ತು, ಅಗ್ನಿ ಗೊತ್ತು. ಎರಡಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಬಿಸಿ ಪದಾರ್ಥ ಆರುತ್ತೆ, ಅಗ್ನಿ ಅಂತ ಹೆಸರಿವರೆಗೂ ಆರೋದಿಲ್ಲ. ಅದು ಬಿಸಿ ಎಂಬುದನ್ನು ಅಕ್ವೈರ್ಡ್ ಇದು, ಅದೇ ನ್ಯಾಚುರಲ್ ಅಲ್ಲ, ಅದಕ್ಕೆ ಆರೋಯಿತು. ಅದು ಅಗ್ನಿ ಅಂತ ಹೆಸರಿವರೆಗೂ ಸುಡ್ತಾನೆ ಇರಬೇಕದು. ಸೊ ವಿಷ್ಣು ಹಾಗೆ, ವಿಷ್ಣು ಎಂಬುದೇನು ಅಕ್ವೈರ್ಡ್ ಪದ ಅಲ್ಲ, ಅದು ಅನಾದಿ ನಿತ್ಯ ಪರಿಪೂರ್ಣ. ಆದ್ದರಿಂದ ಅಂಥ ವಿಷ್ಣುವಿಗೆ ನಾ ಏನು ಹೇಳಿದ್ದಾರೆ ಮಾಡಬೇಕು, ಕೃಷ್ಣನ ಒಪ್ಪಿಸ್ಬೇಕು. ಕೆಲಸ ಯಾರೋ ಮನೆಗೆ ಕೆಲಸ ಮಾಡಿ ಯಾರೋ ದುಡ್ಡು ಕೇಳಿದ್ರೆ ಕೊಡ್ತಾರಾ? ಯಾರು ಕೆಲಸ ಹೇಳಿರ್ತಾರೋ ಅವ್ರು ಕೊಡಬೇಕು. ಇದೆಲ್ಲ ಹೇಳಿದ್ದ್ಯಾರು? ಭಗವಂತನಾದ್ದರಿಂದ ಆತನಿಗೆ ಒಪ್ಪಿಸ್ಬೇಕು. ಒಪ್ಪಿಸ್ಬೇಕಾದ್ರೆ ಯಾವಾಗಲೂ ಒಪ್ಪಿಸ್ಬೇಕು ಅಂತ ಗೊತ್ತಾದಾಗ
ಏನು ಮಾಡ್ತಾನೆ ಹುಷಾರಾಗಿ ಒಪ್ಪಾಗಿ ಮಾಡಬೇಕು, ಅದು ಒಪ್ಪಾಗಿ ಮಾಡಬೇಕು. ಮತ್ತೊಬ್ಬ ಅಂತ ಹೇಳಿದ್ರೆ ಉಪಯೋಗ ಇಲ್ಲ, ಆ ರೀತಿ ಆಗಬಾರ್ದು. ಆ ಕಾನ್ಸೆಪ್ಟ್ ಇರೋದು. ಆ ದೃಷ್ಟಿಯಿಂದ ತದರ್ಥತ್ವೇನ ಅಂದರೆ ವಿಷ್ಣು ಪ್ರೀತ್ಯರ್ಥತ್ವೇನ ಕರ್ಮಕರಣಂ ಇತ್ತೇತತ್ ಕರ್ಮಕೌಶ. ಬರೀ ಕರ್ಮದಲ್ಲಿ ಜ್ಞಾನದ ಆಸ್ಪೆಕ್ಟ್ ಇಲ್ಲ, ಕರ್ಮಯೋಗದಲ್ಲಿ ಜ್ಞಾನದ ಆಸ್ಪೆಕ್ಟ್ ಇದೆ. ಅರ್ಥ ಆಯ್ತಾ? ಬರೀ ಕರ್ಮ ಮಾಡೋದಕ್ಕೆ ಏನು ಬೇಕಿಲ್ಲ, ಜ್ಞಾನ ಬೇಕಿಲ್ಲ. ಅದು ಜಡ ಮಾಡುತ್ತೆ, ಸ್ವಿಚ್ ಹಾಕಿದರೆ ಅದು ಕೌಶಲ್ಯ ಪ್ರಶ್ನೆ ಇಲ್ಲ, ಅದಕ್ಕೆ ಜ್ಞಾನನೇ ಇಲ್ಲ. ಆದ್ದರಿಂದ ಅದು ಜೀವ ಏನು ಮಾಡಬೇಕು, ಯಾವಾಗಲೂ ಕೌಶಲವನ್ನು ಉಪಯೋಗ, ಅದು ಎಕ್ಸ್ಪರ್ಟೈಸ್ ಮಾಡ್ಕೊತಾ ಹೋದ್ರೆ ಏನಾಗುತ್ತೆ, ಅವನಿಗೆ ಪ್ರಮೋಷನ್ ಬರುತ್ತೆ, ಜ್ಞಾನ ಎಲ್ಲ ಫಲ ಜಾಸ್ತಿ ಬರೋದು ಅವಾಗ. ಕರ್ಮಕರಣಮಿತ್ತೆ ತತ್ ಕರ್ಮಕೌಶಲಮೇವ ಯೋಗ. ಕರ್ಮಕೌಶಲಕ್ಕೆ ಯೋಗ ಅಂತ ಕರೀತಾರೆ. ಸೊ ಕರ್ಮ ಬಿಡು ಅಂತ ಹೇಳಲಿಲ್ಲ, ಇವರೇ ಕರ್ಮ ಬಿಡೋದು ಯೋಗ ಅಂತ ತಿಳ್ಕೊಂಡ್ಬಿಟ್ರು. ಮುಮುಕ್ಷೋ ಕರ್ಮ ಸನ್ಯಾಸ ವಿಧಾನಾತ್, ಮುಕ್ಷಿ ಬೇಕು ಅನ್ನೋ ಕರ್ಮ ಬಿಟ್ಟುಬಿಡಿ ಅಂತ ಹೇಳಿದರು. ಇದೇನಿದು ಕಷ್ಟಪಟ್ಟು ಓದಿನ ಕೆಲಸ ಮಾಡಬೇಡ, ಓದಿದ್ದೆ ಅರ್ಥಕ್ಕಾಗಿದೆ. ಎಷ್ಟೋ ಜನ ಒಳ್ಳೆ ಕೋರ್ಸ್ ಓದಿಬಿಟ್ಟು ಕೆಲಸ ಮಾಡದೆ ಹೋದರೆ ಎಷ್ಟು ಲಾಸ್, ಸಮಾಜಕ್ಕೆ ಲಾಸ್ ಅದು. ಒಬ್ಬ ಡಾಕ್ಟ್ರಿಗೆ ಕೆಲಸ ಮಾಡಿಬಿಟ್ಟ ಅಂತ ಕೇಳಿ ಎಷ್ಟು ಜನ ರೋಗಿಗಳಿಗೆ ತೊಂದರೆ ಆಗುತ್ತೆ. ಆ ದೃಷ್ಟಿಯಲ್ಲಿ ನಿಜವಾಗಲೂ ಕರ್ಮಾಚರಣೆಯ ಸಾರ್ಥಕ್ಯ ಬರೋದೇ ಜ್ಞಾನ ಬಂದ ಮೇಲೆ. ಕರ್ಮಕೌಶಲಮೇವ ಯೋಗ ಭಗವದ್ ಜ್ಞಾನಮೇವ ಬುದ್ಧಿ. ಹಿಂದೇನು ಹೇಳಿದರು, ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಅಂತ ಬಂತು. ಬುದ್ಧಿಯುಕ್ತೋ ಜಹಾತಿಹ ಅಂದರು. ಬುದ್ಧಿ ಅಂದರೆ ಈ ಬುದ್ಧಿ ಅಲ್ಲ, ಭಗವದ್ ಜ್ಞಾನಮೇವ ಬುದ್ಧಿ. ಭಗವಂತನ ತಿಳಿದಕ್ಕೆ ಏನಂತ ಕರೀತಾರೆ, ನಾವೇನು ಮಾಡಿದ್ರು ಭಾರಿ ಬುದ್ಧಿವಂತರು, ಮೈನಸ್ ಗಾಡ್, ಏನು ಉಪಯೋಗ ಅದಕ್ಕೆ. ಏತತ್ ಬುದ್ಧ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಎಲ್ಲಿದ್ದದು? ಭಗವತಿ ಅಧಿಕಾರ ಅರ್ಥ ಬರೀತಾರೆ, ಬುದ್ಧಿಮಾನ್ ಅಪರೋಕ್ಷ ಜ್ಞಾನಿ ಅಂತ ಕರೆದು. ದೇವರನ್ನು ಕಂಡವನು ಏನಂತ ಕರಿಬೇಕು, ಬುದ್ಧಿವಾನ್ ಅಂತ ಕರಿಬೇಕು. ಇವತ್ತು ಬುದ್ಧಿವಂತ ಶಬ್ದ ಅರ್ಥನೇ ಬೇರೆ ಹೋಗ್ಬಿಟ್ಟು, ದೇವ್ರನ್ನ ಮರ್ತಷ್ಟು ಭಾರಿ ಬುದ್ಧಿವಂತ, ವಿಚಾರವಾದಿ. ದೇವರಿಲ್ಲ ಅಂದ್ಬಿಟ್ಟು ವಿಚಾರವಾದಿ ಆಗಿಬಿಡ್ತಾರೆ. ತಪ್ಪದು. ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ. ಅದು ಮುಗೀತೀಗ, ವಾಪಸ್ ಅಲ್ಲಿಗೆ ಹೋಗಬೇಕು. ಹಾಗಿದ್ದರೆ ಏನು ಹೇಳಿದಾಗಾಯಿತು ಅಂದರೆ ಸಂಬರಿ ನೋಡು. ಆದ್ದರಿಂದನೇ ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ. ಅದಕ್ಕೆ ಮನೀಷಿಣಃ ಜ್ಞಾನಿಗಳಾದವ್ರು ಏನು ಮಾಡ್ತಾರೆ ಗೊತ್ತಾ, ಕರ್ಮ ಬಿಡೋದಿಲ್ಲ, ಕರ್ಮ ಫಲ ಬಿಡ್ತಾರೆ. ಅರ್ಥ ಆಯ್ತಾ? ಕರ್ಮ ಬಿಡೋದಿಲ್ಲ, ಕರ್ಮ ಫಲ ಬಿಟ್ಟರೆ ಏನಾಯ್ತು ಅಲ್ಲಿಗೆ, ಅದು ಯೋಗ ಆಗುತ್ತೆ ಹೊರತು ಕರ್ಮನೇ ಬಿಟ್ಟರೆ ಯೋಗ ಅಲ್ಲ. ಅರ್ಜುನ ಮಾಡ್ಲಿಕ್ಕೆ ಹೊರಟೆ, ಹಾಗಿದ್ರೆ ಕರ್ಮ ಬಿಡೋದು ಯೋಗ ಆಗಿದ್ದು ಕೃಷ್ಣ ಗೀತೆ ಹೇಳಬಾರ್ದಾಗಿತ್ತು. ಬಿಡು, ಒಳ್ಳೆ ಕೆಲಸ ಬಿಡ್ತಾ ಇದ್ದಲ್ಲಿ ಬಿಟ್ಟು ಹೋಗೋಣ ಬಾ ಇಬ್ಬರು ಅಂತ ಮುಗಿದೋಗ್ತೀವಿ. ಬಿಡಬೇಡ ಅಂತ ಹೇಳೋಕ್ಕೆ ಹೊರಟಾಗ ಮುಮುಕ್ಷೋ ಕರ್ಮ ಸನ್ಯಾಸ ವಿಧಾನ ಶಬ್ದಕ್ಕೆ ಅರ್ಥನೇ ಹೋಗಿಬಿಡುತ್ತಾಗ. ಮುಂದೆ ಹೇಳ್ತಾರೆ, ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ ಮನೀಷಿಣಃ. ಮನೀಷ ಅಂದರೆ ಬುದ್ಧಿ, ಬುದ್ಧಿವಂತರಾದವರು. ಬುದ್ಧಿಯುಕ್ತಾ ಅಂದರೆ ದೇವರನ್ನು ತಿಳಿದವರು ಈ ಬುದ್ಧಿಯನ್ನು ಉಪಯೋಗಿಸಿಬಿಟ್ಟು ಕರ್ಮ ಫಲ ಗೊತ್ತಾಯ್ತು ಅವರಿಗೆ. ಬಂಧನ ಬರೋದು ಯಾವಾಗ, ಫಲಾಪೇಕ್ಷೆ ಮಾಡಿದ್ರು. ಆ ಕ್ಯಾಶಿಯರ್ ಏನು ಮಾಡ್ದ, ಏನೋ ತಪ್ಪು ಮಾಡಿಬಿಟ್ಟ, ನೋಡ್ದ ನಾನು ಆಗಲ್ಲ ಅಂತ ಹೇಳಿಬಿಟ್ಟ. ಯಾಕೆ, ಬಂಧಕ. ನೋಡು, ಸರಿಯಾಗಿ ಮಾಡಿ, ಬಂಧಕ್ಕೆ ಆಗುತ್ತೆ ನಿನಗೆ, ಸಂಬಳ ಬರುತ್ತೆ, ಪ್ರಮೋಷನ್ ಬರುತ್ತೆ ಅಂತ ಹೇಳ್ತಾರೆ. ನಿಂದೊಂದು ತಿಳ್ಕೊಬೇಡ ಅಷ್ಟೇ, ಅಭಿಮಾನ ಬಿಟ್ಟುಬಿಡು, ಯೋಚನೆ ಇಲ್ಲ. ಆವಾಗ ಈಗ ಗೊತ್ತಾಯ್ತು ಅವ್ರಿಗೆ. ಜನ್ಮಬಂಧ ಬಿದಿರು, ಕರೆಂಟ್ ಶಾಕ್ ಹೊಡೆದು ಎಲ್ಲ ವೈರಿಗೆ ಕೆತ್ತಿ ಹಾಕ್ಸ್ಬಿಟ್ಟ, ಕರೆಂಟ್ ಸಹವಾಸನ ಬೇಡ ಅಂತೇಳಿ. ತಪ್ಪದು. ಯಾಕೆ, ಅವನು ಅವಶ್ಯಕ ಉಪಯೋಗ ಕಳ್ಕೊಂಡ್ಬಿಡ್ತಾನೆ ಅವನೀಗ. ಉಪಯೋಗ ಕಳ್ಕೊಳ್ಳೋ ಜಾಣತಾನ ಅಲ್ಲ, ಅಪಾಯ ಏನಿರ್ತಾನೆ ಅಪಾಯ ತಪ್ಪಿಸ್ಕೊಳ್ಳೋ ಜಾಣತಾನ. ಇವತ್ತು ಆಕ್ಸಿಡೆಂಟ್ ಆಗುತ್ತಂತ ಸಂಚಾರ ಮಾಡದೆ ಬಿಟ್ಟುಬಿಟ್ರೆ, ವೆಹಿಕಲ್ ತೊಗೊಳೋದು ಬಿಟ್ಬಿಟ್ಟ, ಆಮೇಲೆ ಫುಟ್ಪಾತಲ್ಲಿ ಹೋಯಿತು, ಫುಟ್ಪಾತಲ್ಲಿ ಓಡೋದು ಬಿಟ್ಬಿಟ್ಟ ಆಮೇಲೆ ಕೊನೆಗೆ. ಹಾಗೆ ಇದು ರೇವಣಿನಾ ಅಲ್ಲ, ಹಾಗೆ ಮಾಡಬಾರ್ದು. ಇವತ್ತು ಊಟ ಮಾಡಿ ಕೈ ತೊಳ್ಕೊಬೇಕಾಗತ್ತೆ ಅಂಥೇಳಿ ಊಟ ಮಾಡದೆ ಹೋದರೆ ಅವ ಚಮಚ ಉಪಯೋಗಿಸಿದ ಕಡೆಗೆ ಚಮಚನೂ ಇದಾಯ್ತಲ್ಲ. ಎಷ್ಟಾದರೂ ಕೂಡ ಅದು ಎಂಜಲೇ. ಅದಕ್ಕೆ ಇವತ್ತು ಅಡುಗೆ ಮಾಡಿದರೆ ಪಾತ್ರೆ ತೊಳಿಬೇಕು, ಅಡುಗೆನೇ ಮಾಡೋದಿಲ್ಲ, ಒಂದೊಂದೇ ಶುರುವಾಯಿತು. ಕಂಡಲ್ಲಿ ತಿಂದು ಅದು ನೀನು ಆಯುಷ್ವೃದ್ಧಿ ಅನ್ನ ಹಾಕ್ತಾರೆ ಅವರು, ದುಡ್ಡು ಬರಲಿಕ್ಕೆ ಹಾಕ್ತಾರೆ, ಒಳ್ಳೆ ಕ್ವಾಲಿಟಿ ಹೋಯ್ತು ಅಲ್ಲಿಗೆ. ಆಯುಷ್ಯ ಕಳ್ಕೊತಿ, ಆರೋಗ್ಯ ಕಳ್ಕೊಡತ್ತೆ, ಎಲ್ಲ ವ್ಯರ್ಥ ಆಗುತ್ತೆ. ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಕರ್ಮಬಂಧ ಜನ್ಮಬಂಧ ವಿನಿರ್ಮುಕ್ತಾ. ಇದರಿಂದ ಏನು ಹೇಳಿದಾಗಾಯಿತು, ಫಲಾಪೇಕ್ಷೆ ಮಾಡಿದರೆ ಜನ್ಮಬಂಧ ವಿನಿರ್ಮುಕ್ತಾ. ಜನ್ಮ ಅನ್ನೋದು ಬಂಧನಕ್ಕೆ ಕಾರಣ ಆಗುತ್ತೆ. ಜನ್ಮನೇ ಬಂಧನ, ಹುಟ್ಟಿದ ಅಂತ ಅನುಭವಿಸ್ಬೇಕು. ಕೆಲಸ ಸಿಕ್ಕ ತಕ್ಷಣ ಶುರುವಾಯಿತು ಅವನಿಗೆ ಡ್ಯೂಟಿ. ಅದಕ್ಕೆ ಹುಟ್ಟಿನಿಂದ ಬಂಧ ಬರಲಿಕ್ಕೆ ಜನ್ಮ ಬಂಧ, ಜನ್ಮ ಮೊದಲಾದ ಬಂಧ ಎರಡು ರೀತಿಯನ್ನು ಮಾಡ್ಬೋದು. ಅದು ಮುಕ್ತಾ ಅಲ್ಲ, ನಿರ್ಮುಕ್ತ ಅಲ್ಲ, ವಿನಿರ್ಮುಕ್ತಾ. ಜನ್ಮಬಂಧ ವಿನಿರ್ಮುಕ್ತಾ. ಎಷ್ಟು ಬಿಡಿಸ್ತಾರೆ ಅದನ್ನು. ಮುಕ್ತರಾಗ್ತಾರೆ ಯಾವುದರಿಂದ, ಭಾರಿ ಮುಕ್ತರಾಗ್ತಾರೆ. ವಿನಿರ್ಮುಕ್ತಾ ಇಂಥವರು ಪದಂ ಗಚ್ಚಂತಿ ಅನಾಮಯಂ. ಅನಾಮಯಂ, ಆಮಯ ಅಂದರೆ ದೋಷ. ನಾರಾಯಣಂ ಅನಾಮಯಂ, ನಿರ್ದೋಷ. ಗೊತ್ತಾಯ್ತಾ? ದೋಷವಿಲ್ಲದ ಲೋಕಕ್ಕೆ ಹೋಗ್ತಾರೆ. ದೋಷ ಇರೋದೊಂದು ಅಪೂರ್ಣತೆ, ಅನಿತ್ಯತೆ, ಎರಡು ಇಲ್ಲದ ಶ್ಲೋಕ ವೈಕುಂಠ ಒಂದೇ. ಆದ್ದರಿಂದ ಅಲ್ಲಿಗೆ ಹೋಗ್ತಾರೆ. ಇಲ್ಲದೆ ಹೋದರೆ ಇಲ್ಲಿರಬೇಕಾಗತ್ತೆ.
ಇದು ಸರಿಯಾಗಿ ನೆನ್ಪು ಮಾಡ್ಕೋಬೇಕು. ಕರ್ಮ ಬಿಡಬೇಕು ಅಂತ ಆಗಲೇ ಇಲ್ಲ ಅರ್ಥ. ಎಲ್ಲೆಲ್ಲೂ ಕರ್ಮ ಫಲ ಬಿಡಬೇಕು ಅಂತ ಒತ್ತು ಕೊಡ್ತಾರೆ ಹೊರತು ಕರ್ಮ ಬಿಡಬೇಕು ಅಂತ ಹೇಳ್ತಾ ಇಲ್ಲ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತಿ ಅನಾಮಯಂ ತದುಪಾಯಮಾಹ ಕರ್ಮಜಮಿತಿ. ಕರ್ಮಜಂ ಫಲಂ ತ್ಯಕ್ವಾ ಅಕಾಮನಯ ಈಶ್ವರಾಯ ಸಮರ್ಪ್ಯ ಕರ್ಮಜಂ ಮಿತಿ. ಕರ್ಮಜಂ ಫಲಂ ತ್ಯಕ್ವಾ ಕರ್ಮದಿಂದ ಬರತಕ್ಕಂಥ ಫಲವನ್ನು ಬಿಟ್ಟುಬಿಟ್ಟು ಅಕಾಮನಯ ಈಶ್ವರಾಯ ಸಮರ್ಪ್ಯ ದೇವರಿಗೆ ಅರ್ಪಣೆ ಮಾಡದ ಫಲ ಕೇಳಲಿಲ್ಲ. ಬುದ್ಧಿಯುಕ್ತಾ ಸಮ್ಯಜ್ಞಾನಿನಃ ಅಂದರೆ ಅಪರೋಕ್ಷ ಜ್ಞಾನಿನಃ ಭೂತ್ವಾ ಪದಂ ಗಚ್ಚಂತಿ ಆ ಲೋಕಕ್ಕೆ ಹೋಗ್ತಾರೆ. ಪದ ಆ ಲೋಕವನ್ನು ತಲುಪ್ತಾರೆ. ಸಯೋಗ ಕರ್ಮ ಒಟ್ಟು ಹೇಳಿದಾಗಾಯ್ತು. ಈಗ ಸಯೋಗ ಕರ್ಮ ಜ್ಞಾನ ಸಾಧನಂ ತನ್ಮೋಕ್ಷ ಸಾಧನಮಿತಿ ಭಾವ. ಸಯೋಗ ಕರ್ಮ ಜ್ಞಾನ ಸಾಧನ ಅಂದರೆ ಕರ್ಮಯೋಗ ಜ್ಞಾನ ಸಾಧನ. ಸಯೋಗ ಕರ್ಮ ಅಂದರೂ ಒಂದೇ, ಕರ್ಮಯೋಗ ಅಂದರೂ ಒಂದೇ. ಎಲ್ಲೆಲ್ಲಿ ಕರ್ಮನ ಬೈತಾರೋ ಕರ್ಮನ ಬೈತಾರೆ, ಕರ್ಮಯೋಗ ಬೈದಿಲ್ಲ. ಅರ್ಥ ಆಯ್ತಾ? ಕರ್ಮಯೋಗ ಬೈದಿಲ್ಲ, ಕರ್ಮನ ಬೈತಾರೆ. ಅದಕ್ಕೆ ಅರ್ಜುನ ಪ್ರಶ್ನೆ ಮುಂದೆ ಮಾಡ್ತಾನೆ, ಕ್ಲಾರಿಟಿ ಬರುತ್ತಾಗ. ತನ್ಮೋಕ್ಷ ತತ್ ಅಂದ್ರೇನು? ತತ್ ಜ್ಞಾನ ಸಾಧನ ಕರ್ಮ, ಜ್ಞಾನ ಮೋಕ್ಷ ಸಾಧನ. ತತ್ ಅಂದ್ರೆ ಅದು ಕರ್ಮ ಜ್ಞಾನಕ್ಕೆ ಸಾಧನ, ಅದು ಮೋಕ್ಷಕ್ಕೆ ಸಾಧನ. ಅದು ಪ್ರಣೌನ್ ಯಾವುದಕ್ಕೆ? ಜ್ಞಾನಕ್ಕೆ. ಆದ್ದರಿಂದ ಜ್ಞಾನ ಮೋಕ್ಷ ಸಾಧನ ಹೊರತು ಬೇರೆ ಅಲ್ಲ. ಸೊ ಬರೀ ಕರ್ಮ ಸಾಧನ ಅಂತ ಹೇಳೋರು ಹೊರಟೋದ್ರು, ಕರ್ಮ ಬಿಡಬೇಕು ಮರೋ ಹೊರಟೋದ್ರು. ಉಳಿದಿದ್ದು ಯಾವುದೀಗ? ಜ್ಞಾನ ಬೇಕು ಅಂತ ಉಳಿಯಿತು, ಜ್ಞಾನ ಕರ್ಮ ಬೇಕು ಅಂತಾಯಿತು. ಆದರೆ ಕರ್ಮ ಬರಬೇಕಾದ್ರೆ ಯೋಗ ಆಗಬೇಕದು. ಯೋಗ ಆಗಬೇಕಾದ್ರೆ ಇದು ಬೇಕು. ತನ್ಮೋಕ್ಷ ಸಾಧನ ಮಿತಿ ಭಾವ. ಏನ ತಾತ್ಪರ್ಯ ಇಲ್ಲ ಇಲ್ಲ ಸರಿ. ಯದಾ ತೇ ಮೋಹಕಲಿನಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತ್ಯಾಸಿ ನಿರ್ವೇದಂ ಶ್ರೋತವ್ಯಶ್ಚ ಶ್ರುತಶ್ಯ ಚ. ಈಗ ಒಂದು ಪ್ರಶ್ನೆ ಬಂತು, ನಮಗೆ ಅಪರೋಕ್ಷ ಜ್ಞಾನ ಆಗಿದೆ ಅಂತ ಹೇಗೆ ಗೊತ್ತಾಗಬೇಕು? ನಮ್ಮ ಕರ್ಮ ಜ್ಞಾನದಲ್ಲಿ ಫಲ ಕೊಟ್ಟಿದೆ ಅಂತ ಹೇಗೆ ಗೊತ್ತಾಗಬೇಕು ನಮಗೆ ಅಂತ ಪ್ರಶ್ನೆ. ಈಗ ಅದಕ್ಕೆ ಉತ್ತರ ಕೊಡ್ತಾರೆ. ಅನ್ನ ಆಗಿದೆ ಅಂತ ಹೇಗೆ ಗೊತ್ತಾಗಬೇಕು ಅಂತ ಹೇಳೋದಿಲ್ಲ. ಅವರೇನು ಹೇಳಿದರು? ಒಲೆ ಮೇಲೆ ಇಡು ಆಗುತ್ತದ್ರು. ಬರೀ ಒಲೆ ಮೇಲೆ ಇಟ್ಟ ಬೆಂಕಿನೇ ಹಾಕಲಿಲ್ಲ, ಆಗಲಿಲ್ಲ. ಆಮೇಲೆ ನೋಡಿದೆ ಇಟ್ಟಾದ ಬಣ್ಣ ಎಲ್ಲ ಇದಾಗಿ ಸುಟ್ಟೋಯ್ತು, ನೀರೇ ಹಾಕಿಲ್ಲ. ಆಮೇಲೆ ಎರಡೂ ಮಾಡ್ದೆ, ಹತ್ತೇ ಕೆಡಿಸಿ ಇಳಿಸ್ದೆ, ಇದು ಕಾಯಿಸೇ ಇಲ್ಲ. ಏನು ಮಾಡಿ ಕಾಯಿಸ್ದೆ, ಎಲ್ಲಿವರೆಗೆ ಕಾಯಿಸ್ದೆ? ಅರ್ಧ ಬೆಂದಿದೆ, ಕಾಯಿಸ್ಬಿಟ್ಟ. ಎಲ್ಲಿ ಬರಬೇಕದು ಕೊನೆಗೆ? ಬೇಯಬೇಕು. ಅಕ್ಕಿಯಿಂದ ಅನ್ನ ಮಾಡು ಅಂತ ಹೇಳಿದ್ರೆ ಎಷ್ಟು ಅರ್ಥ ಇದೆ, ಇಷ್ಟೆಲ್ಲ ಪ್ರೊಸೀಜರ್ ಇದೆ, ಮಾಡೋ ವಿಧಾನ ಇದೆ. ಸುಮ್ಮನೆ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನು. ಅದ್ಯೋ ಅಡಿಗೆ ಯವನು ಅಂತ ಕರೀತಾರೆ. ಅದಕ್ಕೆ ಅಡಿಗೆ ಯವನು ಅಂತ ಆಗೋದು ಅಡುಗೆ ಮಾಡೋದು ಗೊತ್ತಿದ್ದಾಗ ಮಾತ್ರ. ಕರ್ಮಯೋಗಿ ಕರ್ಮ ಮಾಡೋದನ್ನು ಗೊತ್ತಿರೋನು ಕರ್ಮಯೋಗಿ ಆಗ್ತಾನೆ. ಆಗ ಪ್ರಶ್ನೆ ಬಂತು, ಅದು ಎಷ್ಟೊತ್ತು ಅಂಥೇಳಿ ನೋಡ್ತಾನೆ. ಇವನು ಬೆಂದಿದೆಯಲ್ಲ ನೋಡ್ತಾನೆ, 4 ಕಾಳು ನೋಡಿ ಆಗಿದೆ ಅಂತ ತೀರ್ಮಾನ ಮಾಡ್ತಾನಲ್ಲ. ಆ ರೀತಿಯಲ್ಲಿ ಒಂದು ತೀರ್ಮಾನ ಬೇಕಲ್ಲ ನಮಗೀಗ. ಅಪರೋಕ್ಷ ಏನಪ್ಪ ಗುರುತು ನಮಗೀಗ ಅಂತ ಕೇಳಿದ್ರೆ ಮಂಗಳ ಮಾಡಿದ ತಕ್ಷಣ ಬಂತು ಅಂತ ತಿಳ್ಕೊಂಡ್ಬಿಡ್ತಾನೆ. ಏನಿಲ್ಲ, ಅದು ಆಮೇಲೆ ಓದೋದೇ ಇಲ್ಲ. ಅದು ಬೇರೆ ತಪ್ಪದು. ಅದಕ್ಕೆ ಹೇಳ್ತಾರೆ ಅದಲ್ಲ ಫಲ. ಇವತ್ತು ಎಷ್ಟು ಪ್ರಶಸ್ತಿ ಕೊಟ್ಟರು ಕೂಡ ಡಾಕ್ಟ್ರು ಅಂತ ಕರೆಯೋದಿಲ್ಲ. ಫಸ್ಟ್ ರ್ಯಾಂಕ್ ಬಂದ ಪ್ರಶಸ್ತಿ ತೊಗೊಂಡು ಹೊರಟುಬಿಟ್ಟ. ರೋಗ ವಾಸಿ ಮಾಡಬೇಕು ಅವನ ಉದ್ದೇಶ ಏನು? ಆಗಿರೋ ವೈದ್ಯ ರೋಗ ವಾಸಿ ಮಾಡದ ಹೊರತು ಅವನು ವೈದ್ಯಗೆ ಬೆಲೆ ಇಲ್ಲ. ಅದಕ್ಕೆ ಇವತ್ತೇನಾಗಬೇಕು ಅಂದರೆ ಯದಾತೆ ನೋಡಿ ತದುಪಾಯಮಾಹ ಕರ್ಮಜಮಿತಿ. ಕರ್ಮಜಂ ಫಲಂ ತ್ಯಕ್ತ ಆಯಿತು. ಯದಾತೆ ಮೋಹಕಲಿನಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಶ್ಚ ಶ್ರುತಶ್ಯ ಚ. ಯದಾತೆ ಮೋಹಕಲಿನಂ, ಮೋಹ ಕಲೀಲ ಅಂದರೆ ದೋಷ. ಮೋಹ ಏನು ಎಲ್ಲಿವರೆಗೂ ಕೈ ತೊಳ್ಕೊಬೇಕು ಅಂದರೆ ಎಂಜಿನವರೆಗೂ ತೊಳ್ಕೊಬೇಕಷ್ಟೇ. ಗೊತ್ತಾಯ್ತಾ? ಎಲ್ಲದಕ್ಕೂ ಒಂದು ಮಿತಿ. ಎಲ್ಲಿವರೆಗೂ ರಿಪೇರಿ ಮಾಡಿ, ಎಲ್ಲಿವರೆಗೂ ಕೆಲಸ ಆಗೋವರೆಗೂ ಮಾಡಬೇಕು. ಕೆಲಸ ಆಗಿದ್ದು ಹೇಗೆ ಗೊತ್ತಾಗಬೇಕು? ಮೋಹ ಕಲೀಲಂ. ಏನು ಬಂದಿದೆ ಅರ್ಜುನಿಗೆ? ಮೋಹ ಬಂದಿದೆ. ಈಗ ಮೋಹ ಅನ್ನೋ ದೋಷ ಇದೆ, ಅದು ಹೋಗಬೇಕೀಗ. ಅಂದರೆ ಮೋಹ ಹೋಗೋವರೆಗೂ ಏನು ಮಾಡಬೇಕು? ಮೋಹ ಹೋಗೋವರೆಗೂ ಕೂಡ ಸಾಧನೆ ಮಾಡಬೇಕು ಅಂತ ಅರ್ಥ. ಬುದ್ಧಿರ್ ವ್ಯತಿತರಿಷ್ಯತಿ. ಬಟ್ಟೆ ಕೊಡೆ ಹೋಗೋರಿಗೆ ಹೇಗೆ ಒಗಿಬೇಕು ಹಾಗೆ. ಬುದ್ಧಿ ವ್ಯತಿತರಿಷ್ಯತಿ ಅಂದರೆ ವಿಶೇಷೇಣ ಅತಿತರಿಷ್ಯತಿ. ಅತಿತರಿಷ್ಯತಿ ವ್ಯತಿರಿಷ್ಯತಿ. ಅಂದರೆ ವಿಷ್ಣು ದೇವರ ಅನುಗ್ರಹದಿಂದ ಎಲ್ಲಿವರೆಗೂ ಇದು ಮೋಹ ನೀವು ಕಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಏನು ಮಾಡ್ತಿರಬೇಕು? ವಿಹಿತ ಕರ್ಮಾಚರಣೆಯನ್ನು ಯೋಗವಾಗಿ ಮಾಡ್ತಾನೇ ಇರಬೇಕು. ತದಾ ಗಂತಾಸಿ ನಿರ್ವೇದಂ. ಆಗ ನಿರ್ವೇದವನ್ನು ಪಡಿತೀಯ. ಇಲ್ಲಿ ಸಮಸ್ಯೆ. ಬೇರೆಯವರೆಲ್ಲ ಮಾಡಿದ ಅರ್ಥನೇ ಬೇರೆ, ಎಲ್ಲದಕ್ಕೂ ಹಾಗೆ ಇದು ವಿಶೇಷ. ಇದೆ ನಿರ್ವೇದ ಅಂದರೆ ವೈರಾಗ್ಯ ಅಂತ ಅರ್ಥ ಇದೆ. ನಿನಗಾಗ ವೈರಾಗ್ಯ ಬರುತ್ತೆ, ಯಾವುದ್ರ ಮೇಲೆ ಕರ್ಮದಲ್ಲೇ ಬರುತ್ತೆ ಅಂತ ಹೇಳಿಬಿಟ್ರು. ಅಲ್ಲ, ನಿರ್ವೇದ ಅಂದರೆ ನಿತರಾಂ ಲಾಭ ಅಂತ ಆಚಾರ ಅರ್ಥ ಬರೀತಾರೆ. ನಿತರಾಂ ಲಾಭ, ಫುಲ್ ಅಡ್ವಾಂಟೇಜ್ ಸಿಗೋದು. ಯಾಕೆ? MBBS 1 ವರ್ಷ ಇರಲಿಕ್ಕೆ ಬಿಟ್ಬಿಟ್ಟ, ಡಾಕ್ಟರ್ ಅಂತ ಕರೀಲಿಲ್ಲ. ಅವ್ರು ಯಾವ ಪ್ರಾಕ್ಟಿಕಲ್ ಪರ್ಪಸ್ಸಿಗೂ ಏನಂತ ಕರೆಯೋದಿಲ್ಲ. ತನ್ನನ್ನು ಡಿಸ್ಕಂಟಿನ್ಯೂ ಮಾಡಿ ಹೋಗೇ ಬಿಟ್ಟ. ಆ ಕಡೆ ಮುಗಿಲಿಲ್ಲ.
ಬಾಕಿ ಉಳ್ಕೊಂಡ್ಬಿಡ್ತದೆ. ಹಾಗಾಗಬಾರ್ದು, ಪೂರ್ತಿ ಹೋಗಬೇಕದು, ಕೋರ್ಸ್ ಮುಗಿಬೇಕು. ತದಾ ಗಂತ ನಿರ್ವೇದಂ ನಿತರಾಂ ಲಾಭ. ಆ ಕೋರ್ಸಿಗೇನು ಬೆಲೆ ಇತ್ತಲ್ಲ ನೀವು ಸಿಗೋದು ಆಗ, ಅದು ಮೊದಲು ಮಾಡಿದರೆ ಸಿಗೋದಿಲ್ಲ. ನಿರ್ವೇದಂ, ಯಾವುದ ನಿರ್ವೇದ? ಶ್ರೋತವ್ಯಸ್ಯ ಶ್ರುತಸ್ಯ ಚ ನಿರ್ವೇದಂ. ಯಾವುದನ್ನು ಕೇಳಿದ್ದೀಯಲ್ಲ, ಯಾವುದನ್ನು ಕೇಳ್ತಾ ಇದ್ದಿ ಕೇಳಿದ್ದಿ, ಅದರ ಫಲ ಸಿಗೋದು ಯಾವಾಗ ನಿನಗೆ? ಮೋಹಕವಿಲ್ಲ ದಾಟಿದ ಮೇಲೆ, ಅಲ್ಲಿವರೆಗೂ ಇಲ್ಲ. ಮುಖ್ಯ ಫಲ ಅಂತ ಅರ್ಥ. ಮುಖ್ಯ ಫಲ ಬೇರೆ, ಅಮುಖ್ಯ ಫಲ ಬೇರೆ. ಒಂದು ಕರ್ಮದ ಮುಖ್ಯ ಫಲ ಯಾವುದು? ಜ್ಞಾನ. ಅಂಥ ಜ್ಞಾನ ಸಿದ್ಧಿ ಆಗೋವರೆಗೂ ನೀನು ಕರ್ಮ ಮಾಡ್ತಾನೆ ಇರಬೇಕು. ಜ್ಞಾನಸಿದ್ಧಿ ಗುರ್ತಾಗೋದು ಯಾವಾಗ? ಮೋಹ ಹೋದರೆ. ಮೋಹ ಹೋಗಬೇಕು. ಮೋಹ ಹೋಗದೆ ಹೋದರೆ ಜ್ಞಾನಸಿದ್ಧಿ ಆಗಿಲ್ಲ ಅಂತ ಅರ್ಥ. ಕರ್ಮದಿಂದ ಹೋಗೋದಿಲ್ಲ, ಕರ್ಮಯೋಗದಿಂದ ಹೋಗುತ್ತೆ. ಕರ್ಮಯೋಗದಿಂದ ಹೋಗ್ಲಿಕ್ಕೆ ಕಾರಣ ಏನು? ಜ್ಞಾನವಾಗಿ ಕನ್ವರ್ಟ್ ಆಗುತ್ತೆ. ಅಕ್ಕಿನ ಅನ್ನ ಅಂತ ಕರೆಯೋದಿಲ್ಲ. ಅನ್ನ ಅಂತ ಕರಿಬೇಕು, ಏನಾಗಬೇಕದು? ಸೊ ಇದೆಲ್ಲ ಪಾಂಡಿತ್ಯ ಅಕ್ಕಿ ಇದ್ದ ಹಾಗೆ, ಜ್ಞಾನ ಎಂಬುದೇನದು ಅನ್ನ ಇದ್ದ ಹಾಗೆ. ಅನ್ನ ಬರೋದು ಆಗದೆ ಹೋದರೆ ಅಕ್ಕಿ ತಿನ್ನಕ್ಕೆ ಹೇಗೆ ಬರೋದಿಲ್ವ ಹಾಗೆ ಅಕ್ಕಿ ತಿನ್ನಬಾರ್ದು. ತಿಂದರೆ ಜೀರ್ಣ ಆಗದೇ ಹೊಟ್ಟೆ ನೋವು ಶುರುವಾಗುತ್ತೆ. ಅದು ತಲೆನೋವು ಶುರುವಾಗುತ್ತೆ ಅಷ್ಟೇ. ಇದು ಹೊಟ್ಟೆ ನೋವಲ್ಲ, ತಲೆ ಕೆಟ್ಟು ತಲೆನೋವು ಶುರುವಾಗುತ್ತೆ. ಅದಕ್ಕೇನಾಗಬೇಕು? ಯಾವಾಗಲೂ ಪಾಂಡಿತ್ಯ ಜ್ಞಾನವಾಗಿ ಕನ್ವರ್ಟ್ ಆಗಬೇಕು. ಜ್ಞಾನ ಅಂದ್ರೇನು? ದೇವರು ಕಾಣಬೇಕು ಕಣ್ಣಿಗೆ, ಅದು ಜ್ಞಾನ. ಮೊದಲೆಲ್ಲ ಅನುಭವಿಸ್ಬೇಕು, ಆಮೇಲೆ ದೇವರನ್ನು ನೋಡಬೇಕು. ಅದು ಇಲ್ದವ್ರು ಏನಲ್ಲ ಜ್ಞಾನ ಅಂತ ಕರೆಯೋದಿಲ್ಲ. ಇವತ್ತು ಜ್ಞಾನ ಸಂಪಾದನೆ ಶಾಸ್ತ್ರ ಜ್ಞಾನದಿಂದ ಮೋಕ್ಷ ಅಂತ ಹೇಳಿದೆ ಹೊರತು ಪಾಂಡಿತ್ಯದಿಂದ ಮೋಕ್ಷ ಅಂತ ಹೇಳಲಿಲ್ಲ. ಈಗ ಪಾಂಡಿತ್ಯ ಕಷ್ಟಪಟ್ಟರೆ ಬರುತ್ತೆ, ಜ್ಞಾನ ಬರೋದಿಲ್ಲ. ಜ್ಞಾನಕ್ಕೇನು ಬೇಕು? ಸ್ವರೂಪ ಯೋಗ್ಯತೆಯಿಂದ ಶುರುವಾಗಬೇಕು. ಸ್ವರೂಪದಲ್ಲಿ ಯೋಗ್ಯತೆ ಇಲ್ಲ. ನೀನು ಅಕ್ಕಿ ಬೇಯುತ್ತೆ, ಕಲ್ಲು ಹಾಕಿಟ್ಬಿಟ್ಟು ಕಲ್ಲುಗಳೆಲ್ಲ ಎಷ್ಟು ದಿವ್ಸ ಕುದಿಸ್ರಿ ಏನಾಗಲ್ಲ, ಅದು ಬೇಯೋದೇ. ಆದ್ದರಿಂದ ಅದು ಅಕ್ಕಿ ಬೇಯಿಸ್ಬೋದು. ನೀವು ಭತ್ತನ ಪುಡಿ ಮಾಡ್ಬೋದು, ಅಕ್ಕಿನ ಬೇಯಿಸ್ಬೋದು ಹೊರತು ಕಲ್ಲುಗಳನ್ನಲ್ಲ. ಯಾರಿಗೆ ಸ್ವರೂಪ ಯೋಗ್ಯತೆ ಇಲ್ಲ ಅವರಿಗೆ ಎಷ್ಟು ದಿವಸ ಏನೇ ಹೇಳಿದರೂ ಕೂಡ ಬರೀ ಬಿಸಿ ಆಗ್ಬೋದು ಅಷ್ಟೇ. ಏನಾಗ್ಬೋದು? ಅವು ಭಾಳ ಇದಾಗಿ ಬಿಸಿ ಆಗ್ಬೋದು ಹೊರತು ಬೇಯಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸ್ವರೂಪ ಯೋಗ್ಯತೆ ಇಲ್ಲದವರಿಗೆ ಯಾವ ಗೀತೆಯೂ ಏನು ಕೇಳೋದಕ್ಕೂ ಬರೋದಿಲ್ಲ. ಅದು ಬೇರೆ. ನಿರ್ವೇದ ಶಬ್ದಕ್ಕೆ ಅರ್ಥ ಆಗಲ್ಲ. ವೇದ ಅಂದರೆ ಬರಿತಾರೆ ಹೇಳ್ತಾರೆ ಅದನ್ನೀಗ. ಇದು ಕೊಟೇಶನ್ ಕೊಡ್ತಾರೆ. ಏನು? ನಿರ್ವೇದಾತೇ ವೇದವಾದಿರಾಟ್. ಅಲ್ಲಿ ನಿರ್ವೇದ ಅಂದರೆ ವೈರಾಗ್ಯ. ಅಲ್ಲಿ ನಿರ್ವೇದಿನ ವೈರಾಗ್ಯ ಹೊಂದಿದಂಥ ವಿಷ್ಣುತೀರ್ಥ ತಮ್ಮಂದರು ಆಚಾರ್ಯರನ್ನು ಪಡೆದರು ಅಂತಾಯ್ತು. ನಿರ್ವೇದ ಶಬ್ದಕ್ಕೆ ಡೈರೆಕ್ಟ್ ಡಿಕ್ಷನರಿ ಮೀನಿಂಗ್ ಏನಂತ ಸಿಗುತ್ತೆ? ವೈರಾಗ್ಯ ಅಂತಾನೆ. ಅದು ಇಲ್ಲಿ ಉಪಯೋಗಿಸ್ಬೇಕು. ಇಲ್ಲಿ ವೈರಾಗ್ಯ ಎಂಬ ಅರ್ಥ ಬರಬಾರದು. ವೈರಾಗ್ಯ ಇವನಿಗಿರಬೇಕು, ಫಲದಲ್ಲಿ ವೈರಾಗ್ಯ ಬರಬಾರದು. ಫಲ ಸಿಗಬೇಕು ಅವನಿಗೆ. ನಮಗೆ ಎಲ್ಲಿ ವೈರಾಗ್ಯ ಹೇಳ್ತಾರೋ ಅವಾಂತರ ಫಲದಲ್ಲಿ ವೈರಾಗ್ಯನೇ ಹೊರತು ಮುಖ್ಯ ಫಲದಲ್ಲಿ ವೈರಾಗ್ಯ ಇದ್ದರೆ ತಪ್ಪದು ಇತ್ಯಾದಿ. ಯಾವುದಕ್ಕೆ ಪಾಂಡಿತ್ಯ ಅಂದರೆ ಇವತ್ತು ನೋಡಿ, ಇವತ್ತು ಭ್ರಷ್ಟಾಚಾರ ಮಾಡ್ತಾರೆ. ಅವನಿಗೆ ರೂಲ್ಸ್ ಗೊತ್ತಾ ಇಲ್ಲ? ಗೊತ್ತಿದ್ದಕ್ಕೆ ಭ್ರಷ್ಟಾಚಾರ ಮಾಡಿರೋದು, ಗೊತ್ತಾಯ್ತಿಲ್ಲ. ಅವ್ನಿಗೆ ತಿಳುವಳಿಕೆ ಇದೆ, ಅನುಷ್ಠಾನ ಮಾಡ್ತಾಯಿಲ್ಲ, ಅದು ಜ್ಞಾನ ಇಲ್ಲ, ಅನುಭವಕ್ಕೆ ಬರಲಿಲ್ಲ ಅವನಿಗೆ. ಅರ್ಥ ಆಯ್ತಾ ಈಗ? ಪಾಂಡಿತ್ಯ ಅನುಭವಕ್ಕೆ ಬರದೆ ಹೋದರೆ ಭ್ರಷ್ಟ ಪಂಡಿತನಾಗ್ತಾನೆ ಹೊರತು ಏನಾಗೋದಿಲ್ಲ, ನಿಜವಾದ ಪಂಡಿತ ಆಗೋದಿಲ್ಲ. ಅದಕ್ಕೆ ಪಂಡಿತ ನಾನು ಶೋಚಂತಿ ಪಂಡಿತಾಹ. ಯಾಕೆ? ಎಫೆಕ್ಟ್ ಕಾಣ್ತಾ ಇಲ್ಲ ಆದ್ದರಿಂದ ಉಪಯೋಗ ಇಲ್ಲ. ಎಫೆಕ್ಟ್ ಇರಬೇಕಾಗಿತ್ತು. ತದುಪಾಯಮಾಹ ಕರ್ಮಜಮಿತಿ. ಇವತ್ತು ಇದನ್ನೆಲ್ಲ ಸ್ಟಡಿ ಮಾಡಬೇಕು. ಪ್ರತಿನಿತ್ಯದಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ತಾವು ಓದಿದ್ದು ಎಷ್ಟು ಉಪಯೋಗಕ್ಕೆ ಬಂತೀಗ, ಗೊತ್ತಾಯ್ತಾ? ಅಪ್ಲಿಕೇಶನ್ ಇಲ್ಲದೆ ಹೋದರೆ ತಾನು ಓದಿ ಸರಿ ಇಲ್ಲ ಅಂತ ಅರ್ಥ. ಅಪ್ಲಿಕೇಶನ್ ಅದಕ್ಕೆ ಅವ್ರು ಕೇಳಿದರು, ಏನು ಎಲ್ಲ ಓದಿಬಿಟ್ಟು ಅಂತ ಕೇಳಿದರು. ನಮಸ್ಕಾರ ಮಾಡಿದೆ ನಿಂತ್ಕೊಂಡ್ರು, ಗೊತ್ತಾಯ್ತು ಇವನಿಗೆ ವಿದ್ಯೆ ಬಂದಿಲ್ಲ, ಅಹಂಕಾರ ಬಂದಿದೆ ಅಂತ ಹೇಳಿಬಿಟ್ಟು. ಇವತ್ತು ಆ್ಯಕ್ಚುಲಿ ನಡೆಯೋದು ಹಾಗೆ. ಅದು ಕಥೆ ಅಲ್ಲ. 199% ಜನ ಏನು ಮಾಡ್ತಾರೆ? ಜ್ಞಾನ ಪಾಂಡಿತ್ಯ ಬಂದುಬಿಟ್ಟು ಅಹಂಕಾರ ಬಂದು ತಂದೆ ತಾಯಿನೇ ಹೊರಗಾಗ್ತಾರೆ. ಆ ಸ್ಥಿತಿಯೊಳಗೆ ಯಾರೋ ಲೌಕಿಕರು ಹೊರಗಾಗ್ತಾರೆ, ಅಲ್ಲ ಪಂಡಿತರು ಹೊರಗಾಗ್ತಾರೆ. ಜ್ಞಾನ ಇಲ್ಲದೆ ಹೋದರೆ ಒಬ್ಬರು ಪಾಂಡಿತ್ಯ ಏನೂ ಇಲ್ಲ, ತಂದೆ ತಾಯಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ನಿಜವಾದ ಜ್ಞಾನ ಇದೆ ಅವನಿಗೀಗ. ಅವನಿಗೆ ಪಾಂಡಿತ್ಯ ಇಲ್ಲ, ಜ್ಞಾನ ಇದೆ. ಅವನು ಏನು ಕಾರಣ ಕೊಟ್ಟು ಹೇಳೋದಿಲ್ಲ, ಹಾಕ್ಕೊಟ್ಟು ನೋಡಿ ಏನು ಹೇಳಿ ಬರೋದಿಲ್ಲ ಅಷ್ಟೇ. ಯಾಕೆ ನನ್ನ ದೊಡ್ಡ ಕರ್ತವ್ಯ ನನ್ನ ಮುಂದೆ ಇದೆ. ಈಗ ಇದು ತಲೆಯಲ್ಲಿ ಕೂತ್ಬಿಟ್ಟಿದೆ ಅವನಿಗೆ. ಇದು ನಿಜವಾದ ಜ್ಞಾನ ಇದೆ. ಈಗ ಓದಿಲ್ಲ ಅವನು, ಯಾವುದೋ ಓದಿ ಸಂಸ್ಕಾರ ಉಳ್ಕೊಂಡ್ಬಿಟ್ಟಿದೆ. ಹಾಗೆ ಜನ್ಮಾಂತರ ಸಂಸ್ಕಾರ ಇದೆ ಅವನಿಗೆ. ಯದಾತೇ ಮೋಹಕಲಿಲಂ ಬುದ್ಧಿರ್ ವ್ಯತಿತರಿಷ್ಯತಿ. ಇಲ್ಲಿ ವ್ಯತಿತರಿಷ್ಯತಿ ದಾಟುತ್ತೆ. ಮೋಹಕಲಿಲವನ್ನು ದಾಟಬೇಕು. ಆಗ ನೀನು ನಿರ್ವೇದವಾಗಿ ನಿತರಾಂ ಲಾಭವಾಗಿ, ನಿತರ ಅಂದರೆ ಪೂರ್ಣ ಬೆನಿಫಿಟ್ ಸಿಗುತ್ತೆ. ಯಾವುದು? ಶ್ರೋತವ್ಯ ಶ್ರುತ. ಏನು ಶ್ರೋತವ್ಯ? ಮುಕ್ತಿ ಇದೆ, ಅನುಗ್ರಹ ಮಾಡ್ತಾ ಏನು ಕೇಳಿದ್ದೀಯಲ್ಲ ಅದು ನಿನಗೆ ಸಿಗುತ್ತೆ. ಅಲ್ಲಿವರೆಗೂ ಸಿಗೋದಿಲ್ಲ. ಗೊತ್ತಾಯ್ತು? ಬದ್ರಿ ಬಗ್ಗೆ ಕೇಳಿದ್ದ, ಹೋಗ್ತಾ ಇದ್ದಾನೆ,
ಅಲ್ಲಿ ಹೋದ್ಮೇಲೆ ನಾವು ಈಗ ಯಾತ್ರೆ ಮುಗೀತು ಅಂತ ಹೇಳ್ತಾನಲ್ಲ, ದರ್ಶನ ಆಗಬೇಕು. ಅಲ್ಲಿವರೆಗೂ ಅದು ಯಾತ್ರೆ ಅಲ್ಲ. ಇನ್ನೊಂದು ಕಿಲೋಮೀಟ್ರ್ ಆದಾಗಲೇ ಏನಾಗೋಯ್ತು, ವಾಪಸ್ ಬಂದ. ಕೊನೆ ಬದ್ರಿ ಯಾತ್ರೆ ಆಗಲಿಲ್ಲ. ಇಷ್ಟೆಲ್ಲ ಮಾಡಿ ಕೂಡ ಖರ್ಚು ಎಲ್ಲ ಆಗೋಗ್ಬಿಟ್ಟಿದೆ, ಮಾಡಿದ್ದೆಲ್ಲ ವೇಸ್ಟ್. ಆ ರೀತಿ ಆಯಿತು. ಆ ದೃಷ್ಟಿ ಆದರೆ ಅದು ಸಿದ್ಧಿ ಆಗೋದಿಲ್ಲ. ಸಿದ್ಧಿ ಅಂದರೆ ಕಾರ್ಯ ಆದಮೇಲೆ ಮಾತ್ರ ಸಿದ್ಧಿ ಅಂತ ಕರೀತಾರೆ. ಸಿದ್ಧಿಯ ಫಲ ಮೋಹಕದೆಲ್ಲ ದಾಟೋದೇ ಸಿದ್ಧಿ. ಆಹಾ ಯತೇತಿ ನಿರ್ವೇದಂ ನಿತರಾಂ ಲಾಭಂ ಆಚಾರ ಅರ್ಥ ಬರೋದು. ನಿತರಾಮ್ ಇದು ಯಾವ ಮೀನಿಂಗ್? ಇದು ಡಿಕ್ಷನರಿ ಮೀನಿಂಗ್ ಅಲ್ಲ, ಎಟಿಮಲಾಜಿಕಲ್ ಮೀನಿಂಗ್. ಎಟಿಮಲಾಜಿ ಯಾತಕ್ಕೆ ಮಾಡಬೇಕು ಅಂದರೆ ಶಾಸ್ತ್ರದ ಯಾವಾಗಲೂ ಮುಖ್ಯಾರ್ಥ ಯಾವುದು ಶಾಸ್ತ್ರಕ್ಕೆ? ಎಟಿಮಲಾಜಿಕಲ್ ಮೀನಿಂಗ್ಗೆ ಫೈನಲ್. ಗೊತ್ತಾಯ್ತಾ? ಇಲ್ಲಿ ಅದನ್ನು ಮಾಡಬೇಕು. ಬೇರೆ ಕಡೆ ರೂಢಾರ್ಥ ಮಾಡಿದರೆ ಸಾಕು. ರೂಢಾರ್ಥ ವೈರಾಗ್ಯ, ನಿರ್ವಚನದ ಅರ್ಥ ಲಾಭ. ನಿತರಾಂ ಲಾಭಂ ಪ್ರಯೋಗಾತ್ ಆಗ ಬಂದಿದೆ, ತೋರಿಸ್ತಾರೆ ಈಗ. ತಸ್ಮಾತ್ ಬ್ರಾಹ್ಮಣ ಪಾಂಡಿತ್ಯಂ ನಿರ್ವಿದ್ಯ ಇತ್ಯಾದಿ. ನೋಡಿ, ಬ್ರಾಹ್ಮಣನಾದವನು ಪಾಂಡಿತ್ಯವನ್ನು ನಿರ್ವಿದ್ಯ, ನೀವು ಅರ್ಥ ಮಾಡೇ ಹೋಯಿತು. ಪಾಂಡಿತ್ಯ ವೈರಾಗ್ಯ ಬಂದು ಅಂತ ಆಗಿಬಿಡ್ತದೆ. ಪಾಂಡಿತ್ಯ ಸಂಪಾದಿಸಿ ಅಂತ ಅರ್ಥ ಆಗಬೇಕು. ಸೊ ಏನೋ ಲಾಭ ಅಂತ ಆಯ್ತು ಈಗ ಅರ್ಥ. ಸೊ ಪ್ರಾಕ್ಟಿಕಲ್ ಉಪಯೋಗ ತೋರಿಸ್ತಾರೆ. ಇದು ನಿರ್ವಚನ ಮಾಡಿದ ಬರೋ ಅರ್ಥ ಉಪಯೋಗದಲ್ಲಿದೆ ಇತ್ಯಾದಿ. ಅದು ಪ್ರಶ್ನೆ. ಅದು ಏನು ಪ್ರಶ್ನೆ? ಕಿಯತ್ ಪರ್ಯಂತಂ ಅವಶ್ಯಂ ಕರ್ತವ್ಯಮಿತಿ ಮೋಕ್ಷಣ ಏವಂ ಕರ್ಮಾಣಿ ಇತಿ. ಮೋಕ್ಷವಾದವನು ಈ ರೀತಿ ಕರ್ಮಗಳನ್ನು ಎಲ್ಲಿವರೆಗೂ ಮಾಡಬೇಕು ಅಂತ ಕೇಳಿದರೆ ಉತ್ತರ ಯದಾ, ಎಲ್ಲಿವರೆಗೂ ನಿನಗೆ ಮೋಹಕಲೆಲ್ಲ ದಾಟೋದಿಲ್ಲ ಅಲ್ಲಿವರೆಗೂ ನಿನಗೆ ಮುಕ್ತಿ ಏನಾಗಿಲ್ಲ, ಕರ್ಮಾಚರಣೆ ಬಂದಂತೆ ಮಾಡಲೇಬೇಕು ನೀನೀಗ ಅಂತ ಅರ್ಥ. ತಸ್ಮಾತ್ ಬ್ರಾಹ್ಮಣ ಪಾಂಡಿತ್ಯಂ ನಿರ್ವಿದ್ಯ ಇತ್ಯಾದಿ. ಸ್ಕೂಲ್ ಎಲ್ಲಿವರೆಗೆ ಹೋಗಬೇಕು? ಕೋರ್ಸ್ ಮುಗಿತು, ಹೋಗಲಿಲ್ಲ, ಮುಗಿದೋಯ್ತು ಅಷ್ಟೇ, ಮತ್ತೆ ಹೋಗಬೇಕಾಗಿಲ್ಲ. ಹೋದರೆ ಅವ್ರು ಯಾಕೆ ಬಂದು ಮತ್ತೆ ಅಂತ ಅವರೇ ಕೇಳ್ತಾರೆ. ಪ್ರಪಸ್ ಇಲ್ಲ ಈಗ. ನಹಿ ತತ್ರ ವೈರಾಗ್ಯಂ ಉಪಪದ್ಯತೆ ತಥಾ ಸತಿ ಪಾಂಡಿತ್ಯಾದಿತಿ ಸ್ಯಾತ್. ನೋಡಿ, ಪಾಂಡಿತ್ಯಂ ನಿರ್ವಿದ್ಯ ಅಂತ ಹೇಳಿದರು. ಪಾಂಡಿತ್ಯಂ ನಿರ್ವಿದ್ಯ ಅಂದರೆ ಪಾಂಡಿತ್ಯವನ್ನು ಪಡೆದು ಅಂತ ಅರ್ಥ. ಬಿಟ್ಟು ಅಂತಾಗೋದಾದರೆ ಪಾಂಡಿತ್ಯಾತ್ ನಿರ್ವಿದ್ಯ ಅಂತ ಆಗಬೇಕಿತ್ತು. ಅಲ್ಲಿ ಪಂಚಮಿ ವಿಭಕ್ತಿ ಬರಬೇಕಾಗಿತ್ತು. ಯಾವ ವಿಭಕ್ತಿ ಬಂದಿದೆ ಇಲ್ಲಿ? ದ್ವಿತೀಯ ಬಂದಿದೆ. ದ್ವಿತೀಯ ಬಂದಾಗ ವೈರಾಗ್ಯ ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಟೀಕಾರ ಒಳ್ಳೆ ವ್ಯಾಕರಣ ಎಕ್ಸ್ಪ್ಲೇನ್ ಮಾಡ್ತಾರೆ ಕೂತ್ಕೊಂಡು. ಏನಂತ? ಜುಗುಪ್ಸಾ ವಿರಾಮ ಪ್ರಮಾದಾರ್ಥಕಾನಾಂ ಉಪಸಂಖ್ಯಾನಂ ಅಂತ ಒಂದು ಸೂತ್ರಕ್ಕೆ ವಾರ್ತಿಕ ಕೋಟ್ ಮಾಡ್ತಾರೆ. ಇವತ್ತು ಪಂಚಮಿ ವಿಭಕ್ತಿ ಉಪಯೋಗಿಸಿದಾಗ ಸಪರೇಷನ್ ಅನ್ನೋ ಅರ್ಥ ಬರ್ತದೆ. ವೃಕ್ಷಾತ್ ಫಲಂ ಪತತಿ, ವೃಕ್ಷಾತ್ ಫಲಂ ಪತತಿ, ವೃಕ್ಷಾತ್ ಪಂಚಮಿ ಅದು. ಗೊತ್ತಾಯ್ತಾ? ಕೆಳಗೆ ಬಂದೇ ಇಲ್ಲ, ಫಲ ಅಲ್ಲಿದೆ, ಇಲ್ಲಿದೆ, ವೃಕ್ಷ ಅಲ್ಲಿದೆ. ಗೊತ್ತಾಯ್ತಾ? ಆದರೆ ಇದು ಅದಿಲ್ಲ. ಇದು ಆ ಸೂತ್ರದ ಪ್ರಕಾರ ಪಂಚಮಿ ಇರಬೇಕಾಗಿತ್ತು, ಇಲ್ಲಿ ಇಲ್ಲ. ಪಂಚಮಿ ಇದ್ದರೆ ವೈರಾಗ್ಯ ಅಂತ ಅರ್ಥ ಮಾಡಬೇಕಿತ್ತು. ಪಂಚಮಿ ಇಲ್ಲ, ಆದ್ದರಿಂದ ಯಾವ ಅರ್ಥ ಮಾಡಬೇಕಿಲ್ಲಿ? ಲಾಭ ಅಂತ ಅರ್ಥ ಮಾಡಬೇಕು. ಅದು ಮಾಡಿದ್ದಿದೆ ಈಗ, ಉಪನಿಷತ್ತಿನ ವಾಕ್ಯನೇ ಇದೆ ಹೇಗೆ, ಆದ್ದರಿಂದ ಹಾಗೆ ಮಾಡಬೇಕು. ಆಚಾರ್ಯ ವ್ಯಾಕರಣ ಸೂತ್ರ ಕೋಟ್ ಮಾಡಲಿಲ್ಲ, ಇವ್ರ ಕೆಲಸ, ಟೀಕಾರ ಕೆಲಸ. ಫರ್ದರ್ ಎಕ್ಸ್ಪ್ರೆಷನ್ ಟಿಪ್ಪಣಿಕಾರರು ಮತ್ತೆ ಭಾರಿ ಜೋರ ಮಾಡ್ತಾರೆ. ಅದಿಷ್ಟೇ ಒಂದು 2 ದಿವಸ ಪಾಠ ಆಗಷ್ಟು ಮಾಡ್ತಾರೆ. ಯಾತಕ್ಕೆ? ಎಲ್ಲೆಲ್ಲಿ ಏನೇನಾಗುತ್ತೆ ಎಲ್ಲ ತೋರಿಸ್ತಾ ಬರ್ತಾರೆ. ಸೊ ಈಗ ವ್ಯಾಕರಣ ಜ್ಞಾನ ಹೆಲ್ಪಿ ಬಂತೀಗ. ಮಾತಿ ವ್ಯಾಕರಣ ಹೇಳೋಕ್ಕೆ ಹೋಗಬಾರ್ದು. ವ್ಯಾಕರಣ ಸ್ಪೆಷಾಲಿಟಿ ಇದ್ದಾಗ ಹೇಳಿದ್ರೆ ಟೀಕಾರ ವ್ಯಾಕರಣ ಗ್ರಂಥ ಆಗಿಬಿಡುತ್ತೆ ಅಷ್ಟೇ, ಶಾಸ್ತ್ರ ಆಗೋದಿಲ್ಲ. ಯಾವ ಮುದ್ದಕ್ಕೂ ಮ್ಯಾಥಮೆಟಿಕ್ಸ್ ಅಂದರೆ ಫಿಸಿಕ್ಸ್ ಆಗೋದಿಲ್ಲ. ಅದು ಪ್ರಸಂಗ ಬಂದಾಗ ಹೇಳಬೇಕದು. ಇಲ್ಲಿ ಹೇಳ್ತಾರೆ, ಅದು ಸುಮ್ಮನೆ ಬರೀತಾ ಹೊರಟ್ಬಿಟ್ರೆ ಪಾಂಡಿತ್ಯ ತೋರ್ಸೋಕ್ಕೆ ಬರೀತಾರೆ ಅಂತ ಆಗುತ್ತೆ ಅಷ್ಟೇ. ಸುಮ್ಮನೆ ಎಲ್ಲದಕ್ಕೆ ಹೇಳ್ತಾ ಹೊರಟ್ಬಿಟ್ರೆ ಪಾಂಡಿತ್ಯ ಪ್ರದರ್ಶನ ಆಗುತ್ತೆ. ಪ್ರಸಂಗ ಬಂದಾಗ ಹೇಳಿದರೆ ಅದೇನಾಯಿತು? ಇದಾಗುತ್ತೆ. ಅದು ನಿಜವಾದ ಜ್ಞಾನದ ಉಪಯೋಗ ಅಲ್ಲಿ. ನಹಿ ತತ್ರ ವೈರಾಗ್ಯಂ ಉಪಪದ್ಯತೆ. ಬ್ರಾಹ್ಮಣ ಪಾಂಡಿತ್ಯವನ್ನು ಹೊಂದಬೇಕು ಅಂತ ಅರ್ಥ ಮಾಡದೆ ಕಳ್ಕೊಳ್ಬೇಕು ಅಂತಿದ್ರೆ ಓದ್ದೇ ಆಯ್ತು, ಎಷ್ಟು ದಿವಸ ಆಗಿದ್ದರೆ ವೇಸ್ಟ್, ಅದು ಅರ್ಥ ಕೊಡೋದೇ ಇಲ್ಲ. ತಥಾ ಸತಿ ಪಾಂಡಿತ್ಯಾದಿತಿ ಸ್ಯಾತ್. ಪಾಂಡಿತ್ಯ ನಮಗೆ ತಕ್ಷಣ ಗೊತ್ತಾಗೋದು ಯಾವಾಗ? ಇದು ಪಂಚಮಿ, ಅದು ದ್ವಿತೀಯ ಅಂತ ಗೊತ್ತಾದರೆ ಪದ ಗೊತ್ತಾಗೋದು. ಪಾಂಡಿತ್ಯಾತ್ ಅಂತ ಪದ ಹೇಳೋದಕ್ಕೆ ಪಂಚಮಿ ವಿಭಕ್ತಿ ಇರಬೇಕಾಗಿತ್ತು ಅಂತ ಅರ್ಥ ಅದಕ್ಕೆ. ಸ್ಯಾತ್ ನಚ ಜ್ಞಾನಿನಾಂ ಭಗವನ್ಮಹಿಮಾದಿ ಶ್ರವಣೆ ವಿರಕ್ತಿರ್ಭವತಿ. ಜ್ಞಾನಿಯಾದವನು ಯಾವುದೇ ಕಾಲಕ್ಕೂ ಕೂಡ ಏನಾಗೋದಿಲ್ಲ, ಅವನು ಭಗವದ್ಜ್ಞಾನದ ಬಗ್ಗೆ ವಿರಕ್ತಿ ಹೊಂದೋದಿಲ್ಲ. ಇನ್ನೂ ಜಾಸ್ತಿ ಆಸಕ್ತಿ ಹೊಂದ್ತಾನೆ ಹೊರತು ಕಡಿಮೆ ಹೊಂದೋದಿಲ್ಲ ಅವನು. ಆದ್ದರಿಂದ ಲಾಭ ಆಯಿತು, ಅಲ್ಲಿ ಬಿಡಬೇಕು ಅಂತ ಅರ್ಥ ಆಯ್ತಾ? ಲಾಭ ಅಂತಲೇ ಆಗಬೇಕು. ಅವ್ರು ಹೇಳ್ತಾರೆ, ನಮಗೆ ವೈಕುಂಠ ಸ್ವರ್ಗಲೋಕ ಕೊಡ್ತೀನಿ ಅಂತ ತಿಳ್ಕೊಬೇಡ. ಆದರೆ ಅಲ್ಲೇನಾದರೂ ಪಾಠ ಪ್ರವಚನದ ಅವಕಾಶ ಇಲ್ಲದೆ ಇರೋದಾದರೆ ಸ್ವರ್ಗದಲ್ಲಿ ಬೇಕಿಲ್ಲ ಅಂತ ಹೇಳ್ತಾರೆ. ನಯತ್ರ ವೈಕುಂಠ ಕಥಾ ಸುಧಾಪಗಾಹ ಸುರೇಶ ಲೋಕೋಪಿ ನಯಾತಿ ಸೇವ್ಯತ. ಭಾಗವತದ ವಾಕ್ಯ. ಎಲ್ಲಿ ಭಗವಂತನ ಕಥೆ ಹೇಳ್ತಕ್ಕಂಥ ಒಂದು ಸುಯೋಗ ನಮಗಿಲ್ಲ, ಅದು ಸುರೇಶ ಲೋಕೋಪಿ. ಸುರೇಶ ಇಂದ್ರದೇವರು, ಅವ್ರ ಲೋಕ ನಮಗೆ ಬೇಕಾಗಿಲ್ಲ. ಅದು ನರಕದಲ್ಲಿ ಆಗೋದಾದರೆ ನಮಗೆ ಹಾಕಿಬಿಡು, ನಮಗೆ ಅಲ್ಲಿಗೆ ಹಾಕಿಬಿಡು, ಪರವಾಗಿಲ್ಲ. ಯಾಕೆ?
ಜ್ಞಾನ ಬರುತ್ತೆ ನಮಗೆ. ನಾವು ನರಕ ಎಂಜಾಯ್ ಮಾಡ್ತೀವಿ ಬೇಕಾದ್ರೆ ನಮಗೆ, ಅದು ಮುಖ್ಯ. ಇಲ್ಲಿ ತಾತ್ಪರ್ಯ ನರಕಕ್ಕೆ ಹೋಗೋ ತಾತ್ಪರ್ಯ ಅಲ್ಲ, ಪಾಠ ಪ್ರವೇಶ ಬಿಡಬಾರ್ದು ಅನ್ನೋ ತಾತ್ಪರ್ಯ ಅದಾಗಬೇಕು. ಆದ್ದರಿಂದ ಎಂದೂ ಕೂಡ ನಾವು ಶ್ರವಣಾದಿಗಳ ಬಗ್ಗೆ ಹೆಚ್ಚೆಚ್ಚು ಆಧಾರ ಬಂದರೆ ಅರ್ಥ ಆಗಿದೆ ಅಂತ ಅರ್ಥ. ಅವನಿಗೆ ದಿವಸ ಪಾಠಕ್ಕೆ ಬಂದರೆ ಅರ್ಥ ಆಗುತ್ತೆ, ಅದು ಬರದೇ ಹೋದರೆ ಅರ್ಥ ಆಗಿಲ್ಲ ಅಂತ. ಯಾಕೆ ಬರಲಿಲ್ಲ, ಅರ್ಥ ಆಗಲಿಲ್ಲ ಅಂತಾನೆ. ಎಷ್ಟೋ ಸರ್ತೆ ಹೈಯರ್ ಕ್ಲಾಸಲ್ಲಿ ಅಟೆಂಡೆನ್ಸ್ ತೊಗೊಳ್ಳಲ್ಲ, ತೀರಾ ಟಾಪ್ ಕ್ಲಾಸಲ್ಲಿ ಅಟೆಂಡೆನ್ಸ್ ತೊಗೊಳ್ಳೋದೇ ಇಲ್ಲ. ಯಾತಕ್ಕೆ? ಅಲ್ಲಿ ಬರೋರೆಲ್ಲ ಯಾರು? ಬರೋರೆಲ್ಲ ಯಾರು? ಓದಲಿಕ್ಕೆ ಬಂದು ಅಟೆಂಡೆನ್ಸ್ ತೊಗೊಳ್ಳೋದೇ ವೇಸ್ಟ್ ಆಫ್ ಟೈಮ್ ಇದ್ದಾಗ, ಅಷ್ಟು ಪ್ರೆಷಸ್ ಟೈಮ್ ಇರುತ್ತೆ ಅಲ್ಲಿ. ಬೇಕು ಆ ದೃಷ್ಟಿಯೊಳಗೆ ಯಾವಾಗ ನಮಗೆ ಬಂದು ಅನ್ನ ಚೆಲ್ಲಿದೆ ಅಂದರೆ ಊಟ ಮಾಡ್ತಾರೆ, ಹಿಡಿಸ್ತಾ ಇಲ್ಲ ಅಂತ ಅರ್ಥ ಅವರಿಗೆ. ಗೊತ್ತಾಯ್ತಾ? ಆರೋಗ್ಯ ಇದ್ದರೆ ಏನು ಮಾಡ್ತಾರೆ, ಮಾತು ಕೂಡ ಆಡೋಲ್ಲ, ತಿಂತಾನೆ ಇರ್ತಾರೆ. ಯಾಕೆ? ಅಷ್ಟು ಬ್ಯುಸಿಯಾಗಿಬಿಡ್ತಾರೆ. ಇಲ್ಲದೆ ಹೋದಾಗ ಎಲ್ಲ ಕತೆ ಶುರು ಮಾಡೋದು, ಈ ಕಡೆ ಹಾಕೋದು, ಆ ಕಡೆ ಏನೋ ಮಾಡ್ತಾ ಕೊಡ್ತಾರೆ, ಒಳಗೆ ಹೋಗ್ತಾ ಇಲ್ಲ. ಅದರಿಂದ ಅದಕ್ಕೆ ಯಾವಾಗ ಏನು ಮಾಡಬೇಕು, ನಾವಾಗ ಕೇಳಬೇಕು ಅಂದರೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಕೇಳಬೇಕೇ ಹೊರತು ಸುಮ್ಮನೆ ಕೇಳೋ ಅಂದರೆ ಕೇಳಿದಾಗಲ್ಲ. ಡಾಕ್ಟ್ರು ಔಷಧಿ ತಗೋ ಅಂತ ಹೇಳಿದ, ಬಂದ, ನಮ್ಮ ಮಾತು ಕೇಳಿದೆ ಔಷಧಿ ತೊಗೋಬೇಕಂತ ಕೇಳಿದೆ, ತೊಗೊಂಡಿಲ್ಲ ಅಂತ ಹೇಳಿದ. ಔಷಧಿದವ್ರು ಮಾತು ಕೇಳೋದು ಅಂತೇಳಿ ಕಿವಿಯಲ್ಲಿ ಕೇಳೋದಲ್ಲ, ಅನುಸಂಧಾನ ಮಾಡಬೇಕು ಅಂತ ಅರ್ಥ. ಈ ಔಷಧಿ ತೊಗೊಂಡೇ ಇಲ್ಲ ಅವ್ರು, ನಿಮ್ಮ ಮಾತು ಕೇಳಿದೆ, ಸರಿಯಾಗಿ ಕೇಳಿದೆ, ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೀನಿ, ಬೇಕಾದ್ರೆ ಮಾಡೇ ಇಲ್ಲ. ಔಷಧಿ ತೊಗೋಬೇಕಿತ್ತು ಅವ್ರು. ಅದು ಎಲ್ಲೆಲ್ಲಿ ಕೇಳೋ ಅಂತಾರೋ ಕೇಳಿ ಅದರಂತೆ ನಡೆ ಅಂತ ಶ್ರುತ್ವ ಅನುಷ್ಠಾನ ಇಲ್ಲ, ಆಚಾರ ಬಂದು ಬರೀತಾರೆ ಅದನ್ನು. ಅದಕ್ಕೆ ಈ ರೀತಿ ಮಾಡದೆ ಹೋದರೆ ಪಾಂಡಿತ್ಯ ಅಲ್ಲ, ಅದು ಕೇಳಿದ್ನೇ ಹೊರತು ನಡ್ಕೊಳ್ಳಿಲ್ಲ, ಅದು ತಪ್ಪಾಯಿತು. ನಹಿ ತತ್ರ ವೈರಾಗ್ಯಂ ಉಪಪದ್ಯತೆ ತಥಾ ಸತಿ ಪಾಂಡಿತ್ಯಾದಿತಿ ಸ್ಯಾತ್ ನ ಚ ಜ್ಞಾನಿನಾಂ ಭಗವನ್ಮಹಿಮಾದಿ ಶ್ರವಣೆ ವಿರಕ್ತಿರ್ಭವತಿ. ಆತ್ಮಾರಾಮ ಹಿ ಮುನಯೋ ನಿರ್ಗ್ರಾಹ್ಯಾಪ್ಯುರುಕ್ರಮೆ ಕುರ್ವಂತ ಹೈತಿಕೀಂ ಭಕ್ತಿಂ ಯತ್ಥಂಭೂತಗುಣೋ ಹರಿಹೀತಿ ವಚನಾತ್. ಭಾಗವತದ ಶ್ಲೋಕ ಅದು. ಆತ್ಮಾರಾಮ ಹಿ ಮುನಯಃ ವಿನಿರ್ಗ್ರಾಹ್ಯಾಪಿ ಉರುಕ್ರಮೆ. ಎಷ್ಟೋರು ಮುನಿಗಳು ಎಂಥವ್ರು ಆತ್ಮಾರಾಮರು, ಏನು ಭಾರಿ ಸುಖವಾಗಿದ್ದಾರೆ ಜ್ಞಾನ ಕಾರ್ಯ ಮಾಡಿಕೊಂಡು. ಇಷ್ಟಾದರೂ ಕೂಡ ಅವರಿಗೆ ಮತ್ತೇನು ಬೇಕು, ಇನ್ನೂ ಅವಕಾಶ ಸಿಕ್ಕರೆ ಮತ್ತೆ ಬೇಕು ಅಂತ ಹೇಳ್ತಾರೆ, ಬಿಡೋದಿಲ್ಲ. ಕುರ್ವಂತೆ ಅಹೈತುಕೀಂ ಭಕ್ತಿಂ ಇತ್ತಂಭೂತ ಗುಣೋ ಹರಿಹಿ. ದೇವ್ರು ಎಂಥವನು ಅಂದ್ರೆ ಏನರ್ಥ? ಎಷ್ಟು ಜ್ಞಾನ ಬಂದವರು ಮತ್ತೆ ದೇವ್ರ ಬಗ್ಗೆ ಕೇಳ್ತಾರೆ ಅಂದರೆ ದೇವರಲ್ಲಿ ಅವ್ರ ಮಹಿಮೆಗೆ ಕೊನೆಯೇ ಇಲ್ಲ. ಅದನ್ನ ಯೋಚನೆ ಮಾಡಬೇಕು. ಇತಿ ವಚನ. ಹೈತುಕೀಂ ಅಂದರೆ ಏನು? ಹೇತು ಅಂದರೆ ನಿಮಿತ್ತ, ಹೈತುಕೀಂ. ಅದಕ್ಕೆ ಅಹೈತುಕೀಂ ಪದ ಇರೋದಿಲ್ಲ, ಹೈತುಕೀಂ ಅಲ್ಲ. ಸಂಕಟ ಬಂದ ವೆಂಕಟರಮಣ ಅಲ್ಲ, ಸಹಜವಾಗಿ ದೇವ್ರನ್ನ ಆರಾಧನೆ ಮಾಡ್ತಾರೆ. ಗೊತ್ತಾಯ್ತಾ? ಸಂಕಟ ಬಂದಾಗಲೂ ಮಾಡ್ತಾರೆ, ಬರದೇ ಇದ್ದಾಗಲೂ ಮಾಡ್ತಾರೆ, ಅದು ಗ್ರೇಟ್. ಭಕ್ತಿಂ ಇತ್ತಂಭೂತ ಗುಣೋ ಹರಿಹಿ ಇತಿ ವಚನಾತ್. ಅನುಷ್ಠಾನಾಚ್ಚ ಶುಕಾದೀನಾಂ ನ ಚ ತೇಷಾಂ ಫಲಂ ನಾಸ್ತಿ. ಶುಕಾದಿಗಳೆಲ್ಲ ಬರೀ ಥೀರಿ ಅಲ್ಲ, ಶುಕಾದಿಗಳು ದೊಡ್ಡ ಜ್ಞಾನಿಗಳು, ರುದ್ರನ ಅವತಾರ ಅವರು. ಅಂಥವ್ರು ಮತ್ತೆ ಮತ್ತೆ ಕೂತ್ಕೊಂಡು ಕೇಳ್ತಾರೆ, ಪಾಠ ಪ್ರವಚನ ಕೇಳ್ತಾರೆ ಅಂದರೆ ಏನರ್ಥ? ಜ್ಞಾನಕ್ಕೆ ಕೊನೆ ಇಲ್ಲ ಅಂತ ಅರ್ಥ. ನೀವು ಬಿಡೋದು ಅಂತ ಅರ್ಥ ಬರಲಿಲ್ಲ, ಇನ್ನೂ ಬೇಕು ಅಂತ ಹೋಗ್ತಾರೋ. ನಚ ತೇಷಾಂ ಫಲಂ ನಾಸ್ತಿ. ಅವ್ರಿಗೆ ಅದಕ್ಕೆ ಫಲ ಕೊಟ್ಬಿಡ್ತಾರೆ. ಇನ್ನು ಈ ಫಲ ಬೇಡ ನಮಗೆ, ಇನ್ನೂ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪೂರ್ಣ ಫಲ ಸಿಗುತ್ತೆ ನಮಗೆ. ಸ್ವಲ್ಪ ಇದ್ದ ಫಲ ಬೇಡ, ಪೂರ್ತಿ ಮಾಡ್ಕೊಂಬರ್ತೀನಿ. ತಸ್ಯೈವ ಮಹತ್ಸುಖತ್ವಾತ್ ತೇಷಾಂ. ಜ್ಞಾನದ ಸುಖ ಅವರಿಗೆ ರಿಸಲ್ಟಿಗಿಂತ ಭಾರಿ ಸುಖ ಕೊಡೋದು. ಜ್ಞಾನಕ್ಕೊಂದೇ ಸಾಮರ್ಥ್ಯ ಇರೋದು. ರಿಸಲ್ಟ್ ಬರದೆ ಹೋದರೆ ವೇಸ್ಟ್ ಅನಿಸುತ್ತೆ. ಜ್ಞಾನ ಎಂದೂ ವೇಸ್ಟ್ ಅನ್ನಿಸ್ತಾ ಇರೋದು ಜ್ಞಾನ ಒಂದೇ. ಗೊತ್ತಾಯ್ತು? ಏನೇನಾಯಿತು ಬಿಡು, ನನ್ನ ಜ್ಞಾನ ನನಗಿದೆ, ಅದಂತೂ ದೊಡ್ಡ ಸಂಪತ್ತು. ಇನ್ನು ಅರ್ಥ ಮಾಡ್ಕೊ. ಬೇರೆ ಎಲ್ಲದೂ ಜ್ಞಾನಕ್ಕೋಸ್ಕರ ಮಾಡೋದು. ಜ್ಞಾನ ಫಾರ್ ಅದರ್ ಸೇಕ್ ಅಲ್ಲ, ಜ್ಞಾನ ಫಾರ್ ಜ್ಞಾನ ಸೇಕ್, ಅದನ್ನು ಮಾಡಬೇಕು. ಮಹತ್ಸುಖತ್ವಾತ್ ತೇಷ, ಅದರಲ್ಲಿ ಭಾರಿ ಸುಖ ಪಡ್ತಾರೆ ಅವರು. ನೋಡಿ, ಯಾ ನಿರ್ವೃತಿ ಸ್ತನುಹೃತಾಂ ತವ ಪಾದಪದ್ಮ ಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮೆನ್ಯಪಿ ನಾಥಮಾಭೂತ್ ಕಿನ್ವಂತಕಾಶಿ ಲುಲಿತಾತ್ ಪತತಾಂ ವಿಮಾನಾತ್. ಇದು ಧ್ರುವನ ಮಾತಿನಲ್ಲಿ ಬರುತ್ತೆ, ಧ್ರುವ ಹೇಳೋ ಮಾತಿದು. ಯಾ ನಿರ್ವೃತಿ ತನುಹೃತಾಂ ತವ ಪಾದಪದ್ಮ ಧ್ಯಾನಾತ್. ಪರಮಾತ್ಮ ನಿಮ್ಮ ಪಾದಪದ್ಮ ಧ್ಯಾನ ಮಾಡಿದಾಗ ನಿರ್ವೃತ್ತಿ ಅಂದರೆ ಏನು? ನಿವೃತ್ತಿ ಬೇರೆ, ನಿರ್ವೃತ್ತಿ ಬೇರೆ. ನಿವೃತ್ತಿ ಅಂದರೆ ರಿಟೈರ್ಮೆಂಟ್, ನಿರ್ವೃತ್ತಿ ಅಂದರೆ ಆನಂದ. ಏನು ಆನಂದವಾಗುತ್ತಲ್ಲ. ಮತ್ತು ಇನ್ನೊಂದು ಅದಕ್ಕೆ ಮ್ಯಾಚ್ ಆಗೋದು ಇನ್ನೊಂದು ಯಾವುದು ಗೊತ್ತಾ? ಒಂದು ನೀನು ಧ್ಯಾನ ಮಾಡ್ತಾ ಕೊಡಬೇಕು. ಇಲ್ಲದೆ ಹೋದರೆ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್. ನಿನ್ನ ಭಕ್ತ ಜನಗಳಿಂದ ನಿನ್ನ ಮಹಿಮೆ ಕೇಳಬೇಕು. ಎರಡಿದೆಯಲ್ಲ, ಇದು ಅಲ್ಟಿಮೇಟ್ ಇದು. ಅದಕ್ಕೆ ಪಾಠ ಪ್ರವಚನ ಒಂದು ಮಾಡೋದು, ಇಲ್ಲ ಕೇಳೋದು, ಹೇಳೋದು. ಅದಕ್ಕೆ ಮ್ಯಾಚಿಂಗಾಗಿ ಯಾವುದಿಲ್ಲ ಅಂದರೆ ಯಾವುದೂ ಇಲ್ಲ. ನ ಸಾ ಬ್ರಹ್ಮಣಿ ಸ್ವಮಹಿಮೆನ್ಯಪಿ ನಾಥಮಾಭೂತ್. ಸ್ವರ್ಗ ಅಲ್ಲ, ವೈಕುಂಠಕ್ಕೆ ಹೋದರೂ ಬೇಡ ನಮಗಿಲ್ಲ, ವೈಕುಂಠನೂ ಬೇಡ ನಮಗೆ. ಯಾವುದು ಇದಕ್ಕಿಂತ ದೊಡ್ಡದಲ್ಲ ಅದು. ಯಾಕೆಂದರೆ ವರ್ಷೂರ್ಡು ಇದು ಮಾಡ್ತಿದ್ದರೆ ವೈಕುಂಠ ಬೇಡ ಆದರೆ ಕರ್ಕೊಂಡು ಹೋಗ್ತಾರೆ.
ಅರ್ಥ ಆಯ್ತಾ? ಅದನ್ನು ಬೇಡ, ಬೇಕೇ ಬೇಕು ನನಗೆ. ಮಾಹೂತ್ ಕಿಮ್ಮು ಅಂತಕಾಶಿಲಲಿತಾತ್ ಪತತಾಂ ವಿಮಾನಾತ್. ಇನ್ನು ವಿಮಾನದಿಂದ ಕೆಳಗೆ ಬಿಡ್ತಾರಲ್ಲ, ಆ ಲೋಕ ನಮಗೆ ಬೇಕಾ? ಯಾವ ಲೋಕ ಅದು? ಸ್ವರ್ಗಲೋಕ ಅಂತ ಅರ್ಥ. ಸ್ವರ್ಗಲೋಕಕ್ಕೆ ಅರ್ಥ ಹೇಳಿದರು, ಬೀಳೋ ಲೋಕ ಅಂತ ಅರ್ಥ. ಇವತ್ತಲ್ಲ ನಾಳೆ ಬೀಳೋ ಲೋಕ ಅಂತ ಅರ್ಥ. ಆ ಲೋಕ ನಮಗೆ ಬೇಕಿಲ್ಲ. ಇದು ಮಾತು ಇದನ್ನು ಹೇಳಬೇಕಾದ್ರೆ ಎಷ್ಟು ಅರ್ಥ ಇದೆ ಅದರೊಳಗೆ. ಯಾ ನಿರ್ವೃತಿ ತನುಭೃತಾಂ ತವ ಪಾದ ಪದ್ಮ ಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮೆನ್ಯಪಿ ನಾಥ ಮಾಭೂತ್ ಕಿಂ ಅಂತಕಾಶಿ ಲುಲಿತಾತ್ ಪತತಾಂ ವಿಮಾನಾತ್. ಆದ್ದರಿಂದ ನನಗೆ ಅದೆಲ್ಲ ಬೇಕಿಲ್ಲ. ನನಗೆ ಬೇಕಾದ ಯಾವುದು? ನಿನ್ನ ಜೊತೆಗಿರಬೇಕು, ಧ್ಯಾನ ಮಾಡಿಕೊಂಡು, ಇಲ್ಲ ನಿನ್ನ ಕಥೆ ಕೇಳ್ತಿರ್ಬೇಕು ಅಷ್ಟೇ ಹೊರತು ವಿಷ್ಣು ತೀರ್ಥರು ಹಾಗಿದ್ರು ಅಂತ ಹೇಳ್ತಾರೆ. ಶ್ರವಣೇನ ಅನುವಾದೇನ ಮನನೇನ ಅವೃಥಾ ಕರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರುಸೋದರ. ಇಲ್ಲ ಕೇಳಬೇಕು, ಇಲ್ಲ ಹೇಳಬೇಕು, ಇಲ್ಲ ಹೋದರೆ ಮನನ ಮಾಡ್ತಾ ಕೊಡಬೇಕು ಅಷ್ಟೇ ಹೊರತು ಬೇರೆ ಕೆಲಸ ಮಾಡ್ತಿದ್ದಿಲ್ಲ ವಿಷ್ಣು ತೀರ್ಥರು. ಅದಕ್ಕೆ ಇನ್ನೂ ಕೂತಿದ್ದಾರೆ ಅವರು, ಗೊತ್ತಾಯ್ತಾ? ಇವತ್ತು ಎಕ್ಸಾಂಪಲ್ ಇಬ್ಬರು ಆಚಾರ್ಯರು ಹಾಗೇ ಇದ್ದಾರೆ, ಅವ್ರ ಸಂಬಂಧರು ಹಾಗೇ ಇದ್ದಾರೆ. ಇವರು ಕುಮಾರ ಪರ್ವತ, ಅವರು ಬದರಿ, ಇಬ್ಬರು ಹಾಗೇ ಇದ್ದಾರೆ. ಭಾಗವತದ್ದು ಅಂತ ಹೇಳ್ತಾ ಇಲ್ಲ, ಅವ್ರು ಕೋಟ್ ಮಾಡ್ತಾರೆ ಮೂಲತಃ ಭಾಗವತದ್ದು ಅದು. ತೇಷಾಮಪಿ ಉಪಾಸನಾದಿ ಫಲಸ್ಯ ಸಾಧಿತತ್ವಾತ್. ಆದ್ದರಿಂದ ಅವ್ರ ಉಪಾಸನ ಫಲ ಸಿಕ್ಬಿಟ್ಟಿದೆ, ಇನ್ನೂ ಬೇಕು ಅಂತ ಕೇಳ್ತಾರೆ. ತಾರತಮ್ಯಾಧಿ, ಇನ್ನೂ ಸರಿಯಾಗಿ ಹೇಳೋದಾದರೆ, ಸರಿಯಾಗಿ ಓದೋದು ಕೋರ್ಸ್ ಬೆಳಿಬೇಕಾರಲ್ಲ. ನಿಜವಾದ ವಿದ್ಯಾರ್ಥಿ ಆಮೇಲೆ ಜಾಸ್ತಿ ಓದ್ತಾನೆ. ಕೋರ್ಸ್ಗೋಸ್ಕರ ಮೊದಲೇನು ಮಾಡ್ತಾನೆ? ಲಿಮಿಟೆಡ್ ಓದ್ತಾರೆ. ಯಾವುದೋ ಚೆನ್ನಾಗಿದೆ ಓದ್ಬೇಕು ಅನಿಸುತ್ತೆ, ಔಟ್ ಆಫ್ ಸಿಲೆಬಸ್ಸು, ಪರೀಕ್ಷೆಗೆ ಉಪಯೋಗ ಆಗೋಲ್ಲ. ಆಮೇಲೆ ಮಾತ್ರ ಫುಲ್ ಚಾಯ್ಸ್. ಅವಾಗ ಓದಬೇಕಾಗಿರೋದು ಸಮಾಧಾನ ಬೈದಿರೋದಿಲ್ಲ. ಅದು ನಿಜವಾದ ಓದು ಶುರುವಾಗದೆ ಮಂಗಳ ಮಾಡಿದ ಮೇಲೆ. ಅರ್ಥ ಆಯ್ತಾ? ಮಂಗಳ ಮಾಡಿದರೆ ಏನು ಅರ್ಥ ಗೊತ್ತಾ? ಮಂಗಳ ಮಾಡೋದು ಅಂದರೆ ಇನ್ನು ಓದ್ಕೊಳ್ಳೋಕ್ಕೆ ಎಲಿಜಿಬಿಲಿಟಿ ಬಂತು ಅರ್ಥ. ಈಸ್ ಫ್ರೀ ಟು, ಯಾವ ಪುಸ್ತಕ ಬೇಕಾದ್ರೆ ಅರ್ಥ ಆಗುತ್ತೆ ಅವರಿಗೆ. ಅರ್ಥ ಆಗುತ್ತೆ ಅಂತ ಮಾಡಿ ಹೇಳಿದ್ನಲ್ಲ, ಜ್ಞಾನ ಬಂದಮೇಲೆ ಕರ್ಮ ಬಿಟ್ಟರೆ ಹಾಗಾಗುತ್ತೆ ಅಷ್ಟೇ. ಜ್ಞಾನ ಬಂದು ಕರ್ಮ ಮಾಡಿ ಆನಂದಾಚೆಗೆ ಕಾರಣ ಆಗುತ್ತೆ. ಆದ್ದರಿಂದ ಎಂದೂ ಕೂಡ ನಿಜವಾದ ಓದು ಪ್ರಾರಂಭವಾಗೋದೇ ಮಂಗಳ ಆದಮೇಲೆ. ಓದಿಗೆ ಮಂಗಳ ಅಲ್ಲ ಅದು, ಓದಲಿಕ್ಕೆ ಮಂಗಳ ಅಷ್ಟೇ. ಓದಲಿಕ್ಕೆ ಮಂಗಳ ಮಾಡಿದ್ದೆ ಹೊರತು ಓದಿ ಮುಗಿತು ಅಂತ ಮಂಗಳ ಮಾಡಬಾರದು. ಮಾಡಿದರೆ ತಪ್ಪದು, ಶಾಸ್ತ್ರ ಓದಿಲ್ಲ ಅಂತ ಅರ್ಥ. ತಾರತಮ್ಯಾಧಿಗತೇಶ್ಚ ತಥಾ ಹಿ ಯದಿ ತಾರತಮ್ಯಂ ನ ಸ್ಯಾತ್ ನಾತ್ಯಂತಿಕಂ ವಿಗಣಯಂತಿ ಪಿತೆ ಪ್ರಸಾದಾತ್ ನೈಕಾತ್ಮತಾಂ ಮೇ ಸ್ಪೃಹಯಂತಿ ಕೇಚಿತ್ ಏಕತ್ವಮಪಿ ಪ್ರತೀಯಮಾನಂ ನ ಗೃಹ್ಣಂತಿ ಇತಿ. ಮುಕ್ತಿಮಪಿ ಅನಿಚ್ಛತಾಮಪಿ ಮೋಕ್ಷ ಏವ ಫಲಂ ತಮಿಚ್ಛತಾಮಪಿ ಸ ಏವ ಭವತಿ ಸುಪ್ರತೀಕಾದೀನಾಮಿತಿ ಕಥಮಿಚ್ಛತಾಂ ಸ್ತುತಿರೂಪಪನ್ನ ಸ್ಯಾತ್ ವಚನಾಚ್. ಅಲ್ಲಿಗಿರಲಿ, ಅದನ್ನೆಲ್ಲ ಆಚಾರ್ಯ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಅಷ್ಟೇ. ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯಕ್ಕೆ ಆಚಾರ್ಯ ಭಾಷೆ ತುಂಬ ಇದೆ. ಕೆಲವು ಒಂದು ಕೊನೆಯ ಶ್ಲೋಕಕ್ಕಂತೂ ಎಷ್ಟು ಬರೀತಾರೆ, ಇದೇ ಅಧ್ಯಾಯದ ಕೊನೆಯ ಶ್ಲೋಕಕ್ಕೆ ಅಷ್ಟು ಅರ್ಥ ಬರೀತಾರೆ. ನಾಲ್ಕು ಆದಮೇಲೆ ಇದೆಲ್ಲ ಮೇನ್ ವಿಷಯ ಬಂದಿದ್ದರಿಂದ ನೇರ ಶ್ಲೋಕಕ್ಕೆ ಬರೋದು. ಇವೆಲ್ಲ ಪ್ರಿಯಾಂಬಲ್ ಮಾಡಿದ ಹಾಗೆ ಎಷ್ಟು ಕೂಡ.